ಎಲ್ಲರಿಗೂ ನಮಸ್ಕಾರ. ಹೊಸದಾಗಿ ಇವತ್ತು 14ನೇ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ದಶೋಧ್ಯಾಯಃ ಗುಣತ್ರಯ ವಿಭಾಗ ಯೋಗಃ. ಶ್ರೀ ಭಗವಾನ್ ಉವಾಚ. ಈ ಅಧ್ಯಾಯದ ಬಗ್ಗೆ ನಿನ್ನೆ ಸೂಕ್ಷ್ಮವಾಗಿ ವಿವರಣೆ ಕೊಟ್ಟಿದ್ದೆ. ಗುಣತ್ರಯ ವಿಭಾಗ. ಪ್ರಕೃತಿ 3 ಗುಣಗಳಿಂದ ಆಗಿದೆ. ಆ 3 ಗುಣಗಳೇ ಸತ್ವ, ರಜಸ್ ಮತ್ತು ತಮಸ್ ಅನ್ನುವ ಹೆಸರಿನಿಂದ ಪ್ರಸಿದ್ಧವಾಗಿವೆ. ಆ ಗುಣಗಳ ಬಗ್ಗೆ ಇಲ್ಲಿ ಪ್ರತ್ಯೇಕವಾಗಿ ಚಿಂತನೆಯನ್ನ ನಡೆಸಲಾಗಿದೆ. ನಾವು ಜೀವನದಲ್ಲಿ ನಡೆಸುವ ಪ್ರತಿಯೊಂದು ಕ್ರಿಯೆಯೂ ಕೂಡ ಈ ಗುಣಗಳ ಕಾರಣದಿಂದಾಗಿ ಆಗುತ್ತೆ ಅನ್ನೋದನ್ನ ನಾವು ಹಿಂದೆ ಕಂಡಿದ್ವಿ. ಅದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ಕೃಷ್ಣ ಪರಮಾತ್ಮ ಇಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. ಈ ಗುಣಗಳ ಪ್ರಭಾವ ಮನುಷ್ಯನ ವ್ಯಕ್ತಿತ್ವದ ಮೇಲೆ ಯಾವ ರೀತಿ ಉಂಟಾಗುತ್ತೆ, ಅದರಿಂದಾಗಿ ಮನುಷ್ಯ ಹೇಗೆ ತನ್ನ ಕೆಲಸ ಕಾರ್ಯಗಳನ್ನು ನಡೆಸುವಾಗ ತುಂಬಾ ವಿಭಿನ್ನವಾದ ರೀತಿಯಲ್ಲಿ ನಡೆದುಕೊಳ್ತಾನೆ ಅನ್ನೋದನ್ನ ನಾವು ಹಿಂದೆ ಕಂಡಿದ್ವಿ. ಇಲ್ಲಿ ಅದರ ಬಗ್ಗೆ ಅತಿ ಹೆಚ್ಚಿನ ವಿವರಣೆಯನ್ನ ಕೃಷ್ಣ ಪರಮಾತ್ಮ ಕೊಡ್ತಾ ಇದ್ದಾನೆ. ಶ್ರೀ ಭಗವಾನ್ ಉವಾಚ. ಶ್ರೀ ಕೃಷ್ಣ ಪರಮಾತ್ಮ ಹೀಗೆ ಹೇಳುದ: ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಂ ಉತ್ತಮಂ ಯದ್ ಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಂ ಇತೋ ಗತಾಃ. ಶ್ಲೋಕ ನೇರವಾದಂತಹ ಒಂದು ಶ್ಲೋಕ. ಇಲ್ಲಿ ಯಾವುದೇ ರೀತಿಯ ರಹಸ್ಯ ಅರ್ಥಗಳೇನೂ ಇಲ್ಲ. ಇದರಲ್ಲಿ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ, ಪರಂ ಭೂಯಃ ಪ್ರವಕ್ಷ್ಯಾಮಿ. ಭೂಯಃ ಮತ್ತೆ ಪ್ರವಕ್ಷ್ಯಾಮಿ, ನಾನು ಹೇಳ್ತಾ ಇದ್ದೀನಿ. ಜ್ಞಾನಾನಾಂ ಪರಂ ಉತ್ತಮಂ ಜ್ಞಾನಂ. ಜ್ಞಾನಗಳಲ್ಲಿ ಅತಿ ಮುಖ್ಯವಾದಂತಹ ಜ್ಞಾನದ ಬಗ್ಗೆ, ಅದು ಪರಜ್ಞಾನದ ಬಗ್ಗೆ, ಅಂದರೆ ಆ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಜ್ಞಾನದ ಬಗ್ಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಭೂಯಃ ಪ್ರವಕ್ಷ್ಯಾಮಿ ಅಂದ್ರೆ ನಾನು ಹಿಂದೆ ಹೇಳಿದ ವಿಷಯಗಳನ್ನ ಕ್ರೋಢೀಕರಿಸಿ ಕೊಂಚ ವಿಸ್ತಾರದೊಂದಿಗೆ ಈ ಅಧ್ಯಾಯದಲ್ಲಿ ಮನದಟ್ಟು ಮಾಡಿಕೊಡ್ತಾ ಇದ್ದೀನಿ. ಈ ವಿಷಯ ಕೊಂಚ ಹಳೆಯದಾದರೂ ಕೂಡ ಅದರ ವಿವರಣೆಗಳು ಹಿಂದೆ ಹೇಳಿಲ್ಲದೆ ಇರೋ ಕಾರಣದಿಂದ ಭೂಯಃ ಪ್ರವಕ್ಷ್ಯಾಮಿ, ಮತ್ತೆ ಹೇಳ್ತಾ ಇದ್ದೀನಿ ಅನ್ನೋ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಎತ್ತಿ ತೋರಿಸ್ತಾ ಇದ್ದಾನೆ. ಇದರ ವೈಶಿಷ್ಟ್ಯ ಏನು? ಈ ಜ್ಞಾನದ ವೈಶಿಷ್ಟ್ಯ, ಮುನಯಃ ಋಷಿಗಳು, ಮನನಶೀಲಾಹ ಮುನಯಃ ಅಂದ್ರೆ ಯಾವುದನ್ನ ಮತ್ತೆ ಮತ್ತೆ ಸ್ಮರಿಸಿಕೊಂಡು ಧ್ಯಾನಕ್ಕೆ, ಉಪಾಸನೆಗೆ ಅದನ್ನ ಅರ್ಹವನ್ನಾಗಿಸಿಕೊಂಡಿದ್ದಾರೆಯೋ ಅಂತಹ ಋಷಿ ಮುನಿಗಳು ಯಜ್ಞಾತ್ವ ಯಾವುದನ್ನ ತಿಳಿದುಕೊಂಡು ಅದನ್ನ ಅರಿತುಕೊಂಡು, ತೇ ಸರ್ವೇ ಆ ಎಲ್ಲ ಮುನಿಗಳು ಕೂಡ ಈತಃ ಪರಾಂ ಸಿದ್ಧಿಂ ಗತಾಃ, ಇದರಿಂದಾಗಿ ಪರಮ ಸಿದ್ಧಿಯನ್ನ, ಆ ಆತ್ಮ ಸಾಕ್ಷಾತ್ಕಾರವನ್ನ, ಆ ಪರಮಾತ್ಮನ ದರ್ಶನ ರೂಪದ ಆತ್ಮ ಸಾಕ್ಷಾತ್ಕಾರವನ್ನ ಪಡೆದುಕೊಂಡು ಇತಃ ಗತಾಃ, ಇಲ್ಲಿಂದ ಭೂಮಿಯಿಂದ ನಿರ್ಗಮಿಸಿದರು. ಆ ಒಂದು ಜ್ಞಾನದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಲ್ಲಿ ಪರಾಂ ಅನ್ನೋ ಮೊದಲನೆಯ ಪದ 2 ವಿಚಾರಗಳನ್ನು ನಮಗೆ ಸ್ಪಷ್ಟಪಡಿಸುತ್ತೆ. ಒಂದು, ಇದು ಅತ್ಯಂತ ಉತ್ತಮವಾದಂತಹ ಜ್ಞಾನ, ಅವನು ಯಾವುದನ್ನು ನಮ್ಗೆ ತಿಳಿಸಿಕೊಡ್ತಾನೆ ಇದು. ಎರಡನೆಯದು ಭೂಯಃ. ಈ ಮಾತು ನಾನು ಹಿಂದೆಯೇ ಹೇಳಿದ್ದೇನೆ, ಆದರೆ ಅದರ ವಿಸ್ತೃತ ರೂಪದಲ್ಲಿ ಇಲ್ಲಿ ಹೇಳ್ತಾ ಇದ್ದೀನಿ ಅನ್ನೋ ಮಾತು ಮುಖ್ಯವಾದದ್ದು. ಇದು ಜ್ಞಾನಗಳಲ್ಲೆಲ್ಲ ಅತ್ಯುತ್ತಮವಾದದ್ದು. ಹಾಗೂ ಈ ಜ್ಞಾನವನ್ನ ಸಾಕ್ಷಾತ್ಕರಿಸಿಕೊಂಡಂತಹ ಮುನಿಗಳು ತನ್ಮೂಲಕ ಅವರು ನಿರ್ಗಮಿಸಿದಾಗ, ಪ್ರಪಂಚದಿಂದ ದೇಹತ್ಯಾಗ ಮಾಡಿದಾಗ ಅವರಿಗೆ ನಾನು ಆಶಯವನ್ನು ನೀಡಿದ್ದೀನಿ, ಅವರು ನನ್ನಲ್ಲಿಯೇ ಅಂತರ್ಗತರಾಗಿದ್ದಾರೆ, ಮೋಕ್ಷವನ್ನ ಪಡೆದಿದ್ದಾರೆ ಅನ್ನೋ ಮಾತು ತುಂಬಾ
ಉತ್ತಮವಾದಂತಹ ಒಂದು ಪ್ರವೇಶದೊಂದಿಗೆ ಈ ಪ್ರಸ್ತಾವನೆಯೊಂದಿಗೆ ಈ ಶ್ಲೋಕವನ್ನ, ಈ ಅಧ್ಯಾಯವನ್ನ ಕೃಷ್ಣ ಪರಮಾತ್ಮ ಆರಂಭಿಸ್ತಾ ಇದ್ದಾನೆ. ಇದು ತುಂಬಾ ಚಿಕ್ಕ ಅಧ್ಯಾಯ, ಆದರೂ ಚೊಕ್ಕದಾದಂತಹ ಒಂದು ಅಧ್ಯಾಯ. ಯಾಕೆಂತಂದ್ರೆ ಮನುಷ್ಯನ ಸ್ವಭಾವದಲ್ಲಿ ಗುಣಗಳು ಯಾವ ಒಂದು ಕೆಲಸವನ್ನ ಮಾಡುತ್ತವೆ ಅನ್ನೋದನ್ನ ತುಂಬಾ ವಿಸ್ತೃತವಾಗಿ ಈ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟಿದ್ದಾರೆ. ಗುಣ ಅಂತಂದ್ರೆ ಏನು? ಗುಣ ಅಂತ ಅನ್ನೋದಕ್ಕೆ ಅನೇಕ ಅರ್ಥಗಳಿವೆ. ನಾವು ಸಾಮಾನ್ಯವಾಗಿ ಈ ಗುಣ ಅಂತ ಅನ್ನೋದನ್ನ ಅವನು ಒಳ್ಳೆಯವನು, ಅವನು ಕೆಟ್ಟವನು, ಅವನು ತುಂಬಾ ದಾನಿ, ಅವನು ತುಂಬಾ ಉದಾರಿ, ಅವನು ತುಂಬಾ ಚೆನ್ನಾಗಿ ಕಾಣ್ತಾನೆ, ಹೀಗೆ ಅವನ ಒಂದು ಯಾವುದೋ ಒಂದು ವಿಚಾರವನ್ನ ಕುರಿತು, ವ್ಯಕ್ತಿತ್ವದ ಒಂದು ಅಂಶವನ್ನ ಕುರಿತು ಮಾತನಾಡುವಾಗ ಅದನ್ನ ಗುಣಗಳ ಹಾಗೆ ಬಣ್ಣಿಸೋದುಂಟು. ಇಲ್ಲಿ ಗುಣ ಅಂತಂದ್ರೆ ಕ್ವಾಲಿಟಿ ಅನ್ನೋ ಪದಕ್ಕೆ ಸಮಾನಾಂತರವಾಗಿ ಬಳಸೋದುಂಟು. ಆದರೆ ಸಾಂಖ್ಯ ತತ್ವಶಾಸ್ತ್ರದಲ್ಲಿ ಹಾಗೂ ವೇದಾಂತದಲ್ಲಿ ಗುಣ ಅಂತಂದ್ರೆ ಆ ಅರ್ಥ ಬರೋದಿಲ್ಲ. ಗುಣ ಅಂತಂದ್ರೆ ಅದಕ್ಕೆ ಇನ್ನೊಂದು ಸಾಮಾನ್ಯ ಅರ್ಥವೂ ಇದೆ. ಗುಣ ಅಂತಂದ್ರೆ ಕಟ್ಟುವುದಕ್ಕೆ ಉಪಯೋಗಿಸುವಂತಹ ಒಂದು ಹಗ್ಗಕ್ಕೂ ಕೂಡ ಗುಣ ಅಂತ ಕರಿತೀವಿ, ದಾರಕ್ಕೆ ಗುಣ ಅಂತ ಕರಿತೀವಿ. ಆದರೆ ಆ ಗುಣವನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಉದ್ದೇಶಿಸಿಲ್ಲ. ಆದರೆ ಬಂಧಿಸುತ್ತದೆ ಅನ್ನುವ ಅರ್ಥದಲ್ಲಿ ಈ ಗುಣವನ್ನ ಆ ರಜ್ಜುಗೆ ಹೋಲಿಸಬಹುದು, ದಾರಕ್ಕೆ ಹೋಲಿಸಬಹುದು. ಆದರೆ ಇಲ್ಲಿ ಹಗ್ಗ ಅಥವಾ ದಾರ ಅನ್ನುವ ಅರ್ಥವೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಅಭಿವ್ಯಕ್ತವಾಗಿಲ್ಲ. ಅವೆರಡಕ್ಕೂ ತೀರ ಭಿನ್ನವಾದಂತಹ ಗುಣ ಅಂತ ಅನ್ನೋದು ಪ್ರಕೃತಿ ಸಹಜವಾದ, ಪ್ರಕೃತಿಯ ಜೊತೆಯೇ ಬೆಳೆದು ಬಂದಿರುವಂತಹ ವಿಚಾರಕ್ಕೆ ಅನ್ವಯವಾಗುತ್ತೆ. ಈ ಗುಣಗಳು ಅಂತಂದ್ರೆ ಸತ್ವ, ರಜ ಮತ್ತು ತಮಸ್, ಈ ಮೂರಕ್ಕೆ ನಾವು ಗುಣ ಅಂತ ಕರೆಯೋದು ವೇದಾಂತದಲ್ಲಿ ಹಾಗೂ ಸಾಂಖ್ಯಶಾಸ್ತ್ರದಲ್ಲಿ, ಬೇರೆ ಅರ್ಥದಿಂದ ಅಲ್ಲ. ಆ ಅರ್ಥವನ್ನ ಮನಸ್ಸಿನಲ್ಲಿ ಧ್ಯಾನಕ್ಕಿಟ್ಕೊಂಡು ಮುಂದಿನ ವಿಚಾರಗಳನ್ನ ಸ್ವಲ್ಪ ನೋಡೋಣ. ಇಲ್ಲಿ ಕೃಷ್ಣ ಪರಮಾತ್ಮ ಈ ಗುಣಗಳಿಗೆ ಯಾಕೆಷ್ಟು ಪ್ರಾಶಸ್ತ್ಯ ಕೊಡ್ತಾನೆ ಅಂತಂದ್ರೆ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಗುಣ ತುಂಬಾ ಹೆಚ್ಚಿನ ಮಹತ್ವವನ್ನ ಅವನ ವ್ಯಕ್ತಿತ್ವದ ಮೇಲೆ ಬೀರುತ್ತೆ. ಆದ್ರಿಂದ ಈ ಒಂದು ಅಧ್ಯಾಯಕ್ಕೆ ಪ್ರಸ್ತಾವವನ್ನ ಮಾಡುವಾಗ ಶಂಕರಾಚಾರ್ಯರು ಒಂದು ಮಾತನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸರ್ವಂ ಉತ್ಪದ್ಯಮಾನಂ, ಯಾವುದು ಉತ್ಪನ್ನವಾಗುತ್ತೋ, ಯಾವುದು ಹುಟ್ಟುತ್ತೋ, ಕ್ಷೇತ್ರಜ್ಞ ಸಂಯೋಗ ಉತ್ಪದ್ಯತೆ, ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವರ ಸಂಘಾತದಿಂದ ಉಂಟಾಗುತ್ತೆ ಅಂತ ನಾವು ನೋಡಿದ್ವಿ. ಇತ್ಯುಕ್ತಂ ತತ್ ಕಥಮಿತಿ ತತ್ ಪ್ರದರ್ಶನಾರ್ಥಂ ಪರಂ ಭೂಯಃ ಇತ್ಯಾದಿ ಅಧ್ಯಾಯ ಆರಭ್ಯತೆ. ಆ ಮಾತನ್ನ ಹೆಚ್ಚು ವಿವರಗಳನ್ನ ಹೇಳೋದಕ್ಕೋಸ್ಕರ ಈ ಪರಂಭೂಯಃ ಅಂತ ಪ್ರಾರಂಭವಾಗುವ ಈ ಅಧ್ಯಾಯವನ್ನ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಲ್ಲಿ ಮುಖ್ಯವಾದ ಮಾತು ಅವರ ಮನಸ್ಸಿನಲ್ಲಿರೋದೇನು ಅಂತಂದ್ರೆ, ಈಶ್ವರ ಪರತಂತ್ರಯೋಹೋ ಕ್ಷೇತ್ರಜ್ಞಯೋಹೋ ಜಗತ್ ಕಾರಣತ್ವಂ ನತು ಸಾಂಖ್ಯಾನಾಮೇವ ಸ್ವತಂತ್ರಯೋಹೋ ಇತ್ಯೇವಮರ್ಥಂ. ಸಾಂಖ್ಯರ ಪ್ರಕಾರ ಅಲ್ಲಿ ಸೇಶ್ವರ ಸಾಂಖ್ಯ, ನಿರೀಶ್ವರ ಸಾಂಖ್ಯ ಅಂತ ಎರಡು ವಿಧ ಉಂಟು. ಆ ನಿರೀಶ್ವರ ಸಾಂಖ್ಯದಲ್ಲಿ ಪರಮಾತ್ಮನ ಸಾನ್ನಿಧ್ಯವಿಲ್ಲದೆ ಪ್ರಕೃತಿ ತಾನಾಗಿ ಈ ಸರ್ಗವನ್ನ ಅಂದ್ರೆ ಉತ್ಪತ್ತಿಯನ್ನ ಉಂಟು ಮಾಡುತ್ತೆ ಅನ್ನೋ ಮಾತು ಅವರಿಗೆ ವಿಹಿತವಾದದ್ದು. ಆದರೆ ವೇದಾಂತ ಶಾಸ್ತ್ರದ ಪ್ರಕಾರ ಅದು ಸಾಧ್ಯವಿಲ್ಲ. ಆ ಮಾತನ್ನ ಇಲ್ಲಿ ಹೇಳೋದಿಕ್ಕೋಸ್ಕರ ಈ ಒಂದು ಅಧ್ಯಾಯವನ್ನ ಕೃಷ್ಣ ಪರಮಾತ್ಮ ಇಲ್ಲಿ ಸೇರಿಸಿದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ಯಾವ ವಿಷಯಗಳನ್ನ ಗಣನೆಗೆ ಕೊಳ್ಳಲಾಗಿದೆ ಅಂತಂದ್ರೆ, ಪ್ರಕೃತಿ ಸ್ಥತ್ವಂ ಗುಣೇಶು ಚ ಸಂಗಃ ಸಂಸಾರ ಕಾರಣಂ. ನಮ್ಮ ಈ ಸಂಸಾರ ಚಕ್ರಕ್ಕೆ, ಹುಟ್ಟು ಸಾವುಗಳಿಗೆ ಮುಖ್ಯವಾಗಿ ಕಾರಣವಾದದ್ದು ಆ ಪ್ರಕೃತಿಯಲ್ಲಿ ಇರುವಂತಹ ಗುಣಗಳು, ಸತ್ವರಜಸ್ತಮೋ ಗುಣಗಳು. ಅದೇ ಈ ಸಂಸಾರಗಳಿಗೆ ಕಾರಣ. ಯಾಕೆ ಅಂತಂದ್ರೆ, ಯಾವಾಗ ಆ ಕ್ಷೇತ್ರದ ಮನಸ್ಸು ಅಂದ್ರೆ ಆ ವ್ಯಕ್ತಿಯ ಮನಸ್ಸು ಈ ಗುಣಗಳ ಜೊತೆ ಸಂಘವನ್ನ ಹೊಂದಿದಾಗ, ಆ ಸಂಘದ ಕಾರಣದಿಂದಾಗಿ
ಈ ಜಗತ್ತು ಆವಿರ್ಭವಿಸುತ್ತದೆ ಅದನ್ನ ತಿಳ್ಕೋಬೇಕಾಗಿದೆ. ಕಸ್ಮಿನ್ ಗುಣೆ ಕಥಂ ಸಂಗಹ, ಯಾವ ಗುಣದ ಜೊತೆ ಯಾವ ರೀತಿಯ ಸಂಸರ್ಗ ಉಂಟಾಗುತ್ತೆ. ಕೇವ ಗುಣ, ಈ ಗುಣಗಳಾದರೂ ಯಾವ ಯಾವುವು. ಕಥಂ ವಾತೆ ಬಧ್ನಂತಿ, ಅವು ಹೇಗೆ ಒಬ್ಬ ವ್ಯಕ್ತಿಯನ್ನ ಬಂಧನಕ್ಕೆ ಗುರಿ ಮಾಡುತ್ತವೆ. ಗುಣೇಭ್ಯಶ್ಚ ಮೋಕ್ಷಣಂ ಕಥಂ ಸ್ಯಾತ್, ಈ ಗುಣಗಳಿಂದ ಮನುಷ್ಯನಿಗೆ ಮುಕ್ತಿ ದೊರೆಯೋದು ಹೇಗೆ. ಮುಕ್ತಸ್ಯ ಲಕ್ಷಣಂ ವಕ್ತವ್ಯಂ, ಆ ಮುಕ್ತನಾದಂತಹ ಆ ತ್ರಿಗುಣಗಳಿಂದ ಯಾರು ಮುಕ್ತಿಯನ್ನ ಪಡೆದಿರ್ತಾನೋ, ಗುಣಾತೀತನಾಗಿರ್ತಾನೋ ಅಂತಹ ಭಕ್ತನ ಲಕ್ಷಣ ಏನು. ಇತ್ಯೇವಮರ್ಥಂ ಭಗವಾನ್ ಉವಾಚ, ಈ ಎಲ್ಲ ವಿಚಾರಗಳನ್ನ ಗಮನಕ್ಕೆ ತಂದುಕೊಂಡು ಅವುಗಳಿಗೆ ವಿವರಣೆಯನ್ನ ಪರಮಾತ್ಮ, ಕೃಷ್ಣ ಪರಮಾತ್ಮ ಈ ಅಧ್ಯಾಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ಅನ್ನುವ ಪೀಠಿಕೆಯನ್ನ ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ತೋರಿಸಿಕೊಂಡಿದ್ದಾರೆ. ಒಂದೊಂದಾಗಿ ಶ್ಲೋಕಗಳನ್ನ ನೋಡೋಣ. ಸೊ ಮೊದಲನೇ ಶ್ಲೋಕವನ್ನ ನಾವು ನೋಡ್ತಾ ಇದ್ದೀವಿ. ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯತ್ ಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಂ ಇತೋ ಗತಾಃ. ತುಂಬಾ ನೇರವಾದಂತಹ ಶ್ಲೋಕ. ಇಲ್ಲಿ ರಹಸ್ಯಮಯವಾದ ಯಾವ ಪದವನ್ನು ಕೃಷ್ಣ ಪರಮಾತ್ಮ ಬಳಸಿ. ಮತ್ತೆ ನಾನು ಎಲ್ಲ ಜ್ಞಾನಗಳಿಗಿಂತಲೂ ಉತ್ತಮವಾದ ಜ್ಞಾನದ ಬಗ್ಗೆ, ಆ ಪರಜ್ಞಾನದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಈ ಒಂದು ಜ್ಞಾನವನ್ನ ಪಡೆದಂತಹ ಮುನಿಗಳು ಎಲ್ಲರೂ ಕೂಡ ಆ ಪರಮ ಸಿದ್ಧಿಯನ್ನು, ಅಂದ್ರೆ ಆತ್ಮ ಸಾಕ್ಷಾತ್ಕಾರವನ್ನ ಪಡೆದುಕೊಂಡು ಈ ಭೂಮಿಯಿಂದ ನಿರ್ಗಮಿಸಿದರು. ಆದ್ದರಿಂದ ಇದು ಮುಖ್ಯವಾದಂತಹ ಜ್ಞಾನ. ಇದನ್ನ ಅರಿತುಕೊಂಡಾಗ ಮುಕ್ತಿ ಖಂಡಿತವಾಗಿಯೂ ಲಭಿಸುತ್ತದೆ. ಆ ಮಾತನ್ನ ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಸಿದ್ಧಪಡಿಸ್ತಾ ಇದ್ದಾನೆ. ಮುಂದಿನ ಶ್ಲೋಕವನ್ನು ನೋಡಿ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನ ಉಪಜಾಯಂತೆ ಪ್ರಳಯೇ ನ ವ್ಯಥಯಂತಿ ಚ. ಆ ವಿಚಾರವನ್ನೇ ಮತ್ತೆ ಇನ್ನೊಂದು ಶ್ಲೋಕದ ಮೂಲಕ ಇಲ್ಲಿ ಪ್ರಸ್ತಾಪಿಸ್ತಾನೆ. ಇದಂ ಜ್ಞಾನಂ ಉಪಾಶ್ರಿತ್ಯ, ಈ ಒಂದು ಪರಮ ಜ್ಞಾನವನ್ನ ಆಶ್ರಯಿಸಿಕೊಂಡು ಮಮ ನನ್ನ ಸಾಧರ್ಮ್ಯಮಾಗತಾಃ ನನ್ನನ್ನ ಸೇರಿದ್ದಾರೆ. ನಾನು ಯಾವ ಆ ಪರಮಾತ್ಮನ ಸರ್ವ ಗುಣಗಳಿಗೂ ಅಧಿಕಾರಿಯಾಗಿದ್ದೇನೆಯೋ ಹಾಗೆಯೇ ಈ ಜ್ಞಾನವನ್ನ ಪಡೆದವರು ಕೂಡ ನನ್ನಂತೆಯೇ ಆಗ್ತಾರೆ. ಅವರು ಪರಮಾತ್ಮ ಸ್ವರೂಪರೇ ಆಗ್ತಾರೆ. ಯಾಕೆಂತಂದ್ರೆ ಸರ್ಗೇಪಿ ನ ಉಪಜಾಯಂತೆ. ಸರ್ಗ ಅಂತಂದ್ರೆ ಪ್ರತಿ ಯುಗದ ಆದಿಯಲ್ಲಿ ಉಂಟಾಗುವಂತಹ ಒಂದು ಹೊಸದಾದ ಸೃಷ್ಟಿ. ಆ ಸರ್ಗ ಅಂತಂದ್ರೆ ಹುಟ್ಟೋದು. ಪ್ರತಿ ಯುಗದ ಆರಂಭದಲ್ಲಿ ಸೃಷ್ಟಿ ಕಾರ್ಯ ನಡೆಯುತ್ತೆ. ಅಲ್ಲಿ ನ ಉಪಜಾಯಂತೆ, ನನ್ನನ್ನ ಯಾರು ಸೇರ್ತಾರೋ, ನನ್ನ ಸಾಧರ್ಮ್ಯವನ್ನ ಯಾರು ಪಡಿತಾರೋ ಅವರಿಗೆ ಮತ್ತೆ ಹುಟ್ಟು ಇಲ್ಲ. ಪ್ರಳಯೇ ನ ವ್ಯಥಂತಿ ಚ, ಪ್ರಳಯ ಕಾಲದಲ್ಲಿ, ಯುಗಾಂತ್ಯದಲ್ಲಿ ಅವರಿಗೆ ಸಾವು ಕೂಡ ಇಲ್ಲ. ಯಾಕೆಂತಂದ್ರೆ ಅವರು ನನ್ನನ್ನೇ ಸೇರುವ ಕಾರಣದಿಂದಾಗಿ ಅದನ್ನ ಸಾವು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ನಾಶವಾಗೋದಿಲ್ಲ, ನನ್ನಲ್ಲಿ ಅಂತರ್ಗತರಾಗ್ತಾರೆ. ಈ ಎರಡೂ ಮಾತುಗಳನ್ನ ಕೃಷ್ಣ ಇಲ್ಲಿ ತುಂಬಾ ಸುಂದರವಾಗಿ ನಿರೂಪಿಸ್ತಾ ಇದ್ದಾನೆ. ಅಂದ್ರೆ ಅವನು ಹೇಳೋ ಮಾತು ಇಷ್ಟೇ, ಜ್ಞಾನವನ್ನ ಸಂಪಾದಿಸಿಕೊಳ್ಳಿ, ಆ ಜ್ಞಾನ ಮಾರ್ಗದ ಮೂಲಕ ನನ್ನನ್ನ ನೀವು ಸೇರಿದರೆ, ಆದರೆ ನೀವು ಮತ್ತೊಂದು ಜನ್ಮವನ್ನ ಎತ್ತುವ ಅವಶ್ಯಕತೆ ಇಲ್ಲ. ಸರ್ಗದಲ್ಲಿ ನಿಮಗೆ ಪುನರ್ಜನ್ಮವಿಲ್ಲ. ಹಾಗೆಯೇ ಪ್ರಳಯದಲ್ಲಿ ನೀವು ನಾಶವಾಗೋದಿಲ್ಲ, ನೀವು ನನ್ನಲ್ಲಿಯೇ ಅಂತಸ್ಥರಾಗ್ತೀರಾ. ಆ ಮಾತುಗಳನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಇದಂ ಜ್ಞಾನಂ ಉಪಾಶ್ರಿತ್ಯ, ಈ ಒಂದು ಉತ್ತಮವಾದ ಜ್ಞಾನವನ್ನ ಆಶ್ರಯಿಸಿಕೊಂಡು, ಅಂದರೆ ಅದನ್ನ ಅವಲಂಬಿಸಿಕೊಂಡು, ಆ ಜ್ಞಾನವನ್ನ ನೀವು
ಅರಿತುಕೊಂಡು ಅನುಭವದಿಂದ ಅನುಷ್ಠಾನಗೊಳಿಸಿಕೊಂಡಲ್ಲಿ ಮಮ ಸಾಧರ್ಮ್ಯಂ ಆಗತಃ, ನನ್ನ ಸ್ವರೂಪವನ್ನೇ ಪಡೆದುಕೊಂಡು. ಇಲ್ಲಿ ಸಾಧರ್ಮ್ಯ ಅಂತಂದ್ರೆ ಅದೇ ಥರವಾಗಿ ಆಗಿ ಅಂತ ನಾವು ಅರ್ಥ ಅಲ್ಲ. ನಾನೇ ಆಗಿ, ನೀವು ನನ್ನನ್ನ ಸೇರಿದಾಗ ನಾನೇ ಆಗ್ತೀರಾ. ಹಾಲಿನಲ್ಲಿ ಒಂದು ಸ್ವಲ್ಪ ನೀರನ್ನು ಬೆರೆಸಿದ್ರೆ ಆ ನೀರು ಹಾಲಿನ ಹಾಗೆ ಆಗಿಬಿಡುತ್ತೆ. ಅಂತಹ ಒಂದು ಸ್ಥಿತಿಯನ್ನ ಇಲ್ಲಿ ಕೃಷ್ಣ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಮಮ ಸಾಧರ್ಮ್ಯಮಾಗತಃ, ನೀವು ನಾನೇ ಆಗಿ, ಸರ್ಗೆ ಸೃಷ್ಟಿಯ ಆದಿಯಲ್ಲಿ ನ ಉಪಜಾಯಂತೆ, ಮತ್ತೆ ಹುಟ್ಟೋದಿಲ್ಲ. ಪ್ರಳಯೇ ಅಪಿ ನ ವ್ಯಥಂತಿ, ಪ್ರಳಯ ಕಾಲದಲ್ಲಿ ನಾಶವಾಗ್ತೇನೆ ಎನ್ನುವ ಹೆದರಿಕೆಯಿಂದ ನೀವು ಯಾವುದೇ ರೀತಿಯ ಭಯವನ್ನ ಪಡಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನಿಮಗೆ ಆ ಒಂದು ಪ್ರಳಯ ಕಾಲದಲ್ಲಿ ಯಾವ ನಾಶವೂ ಉಂಟಾಗೋದಿಲ್ಲ. ನೀವು ನನ್ನ ಅಂತರ್ಗತರಾಗ್ತೀರಾ. ತುಂಬಾ ಉತ್ತಮವಾದಂತಹ ಒಂದು ವಿಚಾರ. ಇಲ್ಲಿ ಮಮ ಸಾಧರ್ಮ್ಯಮಾಗತಃ ಅನ್ನೋ ಮಾತಿದೆಯಲ್ಲ, ನನ್ನ ಸ್ವರೂಪವನ್ನೇ ಪಡಿತೀರಾ ಅಂತ ನಾವು ಅರ್ಥವೇ ಹೊರತು ನನಗೆ ನನ್ನ ರೀತಿಯಲ್ಲೇ ಆಗ್ತೀರಾ ಅಂತ ನಾವು ಮಾತಲ್ಲ. ನಾನು ಬೇರೆ ನೀವು ಬೇರೆ ಆಗುದಿಲ್ಲ, ನೀವು ನಾನೇ ಆಗ್ತೀರಾ. ಅಂದ್ರೆ ಇಲ್ಲಿ ಒಬ್ಬ ಭಕ್ತ ಮೋಕ್ಷವನ್ನ ಪಡೆದಾಗ ಪರಮಾತ್ಮನ ಸ್ವರೂಪವನ್ನ ಆತ ತಾಳ್ತಾನೆ ಅಂತಂದ್ರೆ ಪರಮಾತ್ಮನಲ್ಲಿ ಏಕತೆಯನ್ನ ಹೊಂದುತ್ತಾನೆ, ತಾನು ಬೇರೆಯಾಗಿ ಉಳಿಯೋದಿಲ್ಲ. ಆ ಮಾತನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ತುಂಬಾ ಸುಂದರವಾದಂತಹ ಒಂದು ಮಾತು. ಈ 3ನೇ ಶ್ಲೋಕ ನೋಡಿ, ಇದು ಕೊಂಚ ಕ್ಲಿಷ್ಟಕರವಾದಂತಹ ಶ್ಲೋಕ. ಯಾಕೆಂದ್ರೆ ಇದು ಸ್ವಲ್ಪ ಅನೇಕ ಸಂಜ್ಞೆಗಳಿಂದ ಕೂಡಿರುವಂತಹ ಶ್ಲೋಕ. ಸಿಂಬಾಲಿಕ್ ಆಗಿ ಅದರ ಅರ್ಥವನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಇದನ್ನ ನಾವು ಸಾಮಾನ್ಯ ವಿಚಾರಗಳಿಗೆ ಅನ್ವಯ ಮಾಡೋ ಹಾಗಿಲ್ಲ. ಯಾಕೆಂತಂದ್ರೆ ಇಲ್ಲಿ ನಾವು ಮಾತನಾಡ್ತಾ ಇರೋದು ಪ್ರೈಮಾರ್ಡಿಯಲ್ ನೇಚರ್, ಪ್ರಕೃತಿಯ ಕುರಿತು, ವ್ಯಕ್ತಿಯನ್ನ ಕುರಿತಂತಲ್ಲ. ಮಮ ಯೋನಿರ್ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಭಾರತ, ಎಲೆ ಅರ್ಜುನನೇ, ಮಮ ಯೋನಿಹಿ ಮಹತ್ ಬ್ರಹ್ಮ. ಇಲ್ಲಿ ಬ್ರಹ್ಮ ಅಂತ ನಾವು ಶಬ್ದವನ್ನ ಪರಬ್ರಹ್ಮನ ಬಗ್ಗೆ ಆಗಲಿ, ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವ ಬ್ರಹ್ಮನ ಬಗ್ಗೆ ಆಗಲಿ ಹೇಳಿರೋ ಮಾತಲ್ಲ. ಈ ಒಂದು ಶ್ಲೋಕದಲ್ಲಿ ಬ್ರಹ್ಮ ಅಂತಂದ್ರೆ ಆ ಮಹತ್ ಆಗಿರುವಂತಹ ಪ್ರಕೃತಿಯನ್ನ ಕುರಿತಾದಂತಹ ಮಾತು ಅಂತ ಸೀಮಿತವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಇಲ್ಲಿ ಅನೇಕ ಸಿಂಬಲಿಸಂಗಳು ಕೂಡಿವೆ ಈ ಒಂದು ಶ್ಲೋಕದಲ್ಲಿ. ಆ ಸಿಂಬಲಿಸಂ ಅನ್ನ ಅರ್ಥ ಮಾಡಿಕೊಂಡ್ರೆ ಈ ಶ್ಲೋಕ ನಮ್ಗೆ ಸರಿಯಾಗಿ ಮಂದಟ್ಟಾಗುತ್ತೆ. ಇಲ್ಲದೆ ನಾವು ಲೌಕಿಕ ಅರ್ಥಗಳನ್ನ ಕೊಡ್ತಾ ಹೋದರೆ ತುಂಬಾ ಗೋಜಲ್ ಆಗ್ಬಿಡುತ್ತೆ. ಆದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಈ ಕೆಲವು ವಿಚಾರಗಳನ್ನ ಹೇಳ್ಬೋದು. ಮಮ ಯೋನಿಹಿ ಮಹತ್ ಬ್ರಹ್ಮ, ಯಾವುದರಿಂದ ಸೃಷ್ಟಿಯಾಗುತ್ತದೆಯೋ ಅಂತಹ ಸೃಷ್ಟಿ ಸ್ವರೂಪ ಈ ಪ್ರಕೃತಿಯದು. ಪ್ರಕೃತಿ ಅಂತಂದ್ರೆ ಇಲ್ಲಿ ಪ್ರೈಮಾರ್ಡಿಯಲ್ ನೇಚರ್, ಮೂಲ ಸ್ವರೂಪವಾದಂತಹ ಪ್ರಕೃತಿ. ನಾವು ಸಾಂಖ್ಯ ತತ್ವಶಾಸ್ತ್ರದಲ್ಲಿ ಯಾವುದನ್ನ ಪ್ರಕೃತಿ ಅಂತ ಕರಿತೀವೋ ಅದೇ ಪ್ರಕೃತಿಯನ್ನ ಕುರಿತು ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದ. ಎರಡನೆಯ ಅರ್ಥ, ಎರಡನೆಯ ಭಾಗ, ತಸ್ಮಿನ್ ಗರ್ಭಂ ದಧಾಮ್ಯಹಂ, ನಾನು ಆ ಪ್ರಕೃತಿಯ ಮೂಲಕ ಸೃಷ್ಟಿ ಕಾರ್ಯವನ್ನ ನಡೆಸುತ್ತೇನೆ. ಮೂರನೇದು, ಸಂಭವ ಸರ್ವಭೂತಾನಾಂ ತತಃ ಭವತಿ, ಎಲ್ಲ ಸೃಷ್ಟಿ ಕಾರ್ಯವೂ ಕೂಡ ಈ ಒಂದು ಕ್ರಿಯೆಯಿಂದ ಉಂಟಾಗುತ್ತದೆ. ಶಂಕರಾಚಾರ್ಯರು ತಮ್ಮ ಪ್ರಕೃಷ್ಟವಾದಂತಹ ಭಗವದ್ಗೀತಾ ಭಾಷ್ಯವನ್ನ ಪ್ರಾರಂಭ ಮಾಡುವಾಗ ಅವರು ಒಂದು ಪ್ರಾರ್ಥನಾ ಶ್ಲೋಕವನ್ನ ಕೊಟ್ಟಿದ್ದಾರೆ. ಅಲ್ಲಿ ಹೇಳ್ತಾರೆ, ಓಂ ನಾರಾಯಣ ಪರೋ ಅವ್ಯಕ್ತಾತ್ ಅಂಡಂ ಅವ್ಯಕ್ತ ಸಂಭವಂ ಅಂಡಸ್ಯ ಅಂತಹಾತು ಇಮೇ ಲೋಕಾಃ ಸಪ್ತದ್ವೀಪಾಚ ಮೇದಿನಿ. ಇದು ಅವರು ಕೊಡುವಂತಹ ಪ್ರಾರಂಭದ ಪ್ರಾರ್ಥನಾ ಶ್ಲೋಕ.
ಅದರಲ್ಲಿ ಅಡಗಿರುವಂತಹ ತತ್ವ ಈ ಶ್ಲೋಕದಲ್ಲಿ ಅನುರಣನವಾಗಿದೆ, ಅಥವಾ ಈ ಶ್ಲೋಕದ ಛಾಯೆಯನ್ನ ನಾವು ಆ ಒಂದು ಶ್ರುತಿಯಲ್ಲಿ ಕಾಣಬಹುದು. ಶ್ಲೋಕ ಸರಿಯಾಗಿ ನೋಡಿ. ನಾರಾಯಣ ಪರಹ ಅವ್ಯಕ್ತಾತ್. ಹರಿ ಶ್ರೀಮನ್ನಾರಾಯಣ ಅವ್ಯಕ್ತಾತ್ ಪರಹ, ಅವ್ಯಕ್ತಕ್ಕಿಂತಲೂ ಮೊದಲು ಇದ್ದವನು. ಅಂಡಂ ಅವ್ಯಕ್ತ ಸಂಭವಂ, ಈ ಬ್ರಹ್ಮಾಂಡ ಅಂತ ಯಾವುದಿದೆ ಅದು ಈ ಅವ್ಯಕ್ತದಿಂದ ಉಂಟಾಗಿರುವಂಥದ್ದು, ಅದೇ ಹಿರಣ್ಯ ಗರ್ಭ. ಅಂಡಸ್ಯ ಅಂತಹಾತು ಇಮೆ ಲೋಕಾಹ. ನಾವು ಯಾವ ಸಪ್ತ ಲೋಕಗಳ ಬಗ್ಗೆ ಮಾತಾಡ್ತೀವಿ, ಆ ಚತುರ್ದಶ ಭುವನಗಳ ಬಗ್ಗೆ ಮಾತನಾಡ್ತೀವಿ, ಆ ಎಲ್ಲವೂ ಕೂಡ ಈ ಅಂಡದ ಅಂದರೆ ಹಿರಣ್ಯ ಗರ್ಭದ ಒಳಗೆ ಪಡಿ ಮೂಡಿದೆ. ಸಪ್ತದ್ವೀಪಾಚ ಮೇದಿನಿ, ಈ ಜಗತ್ತು ಕೂಡ ನಮ್ಮ ಯಾವ ಪ್ರಪಂಚ ಇದೆ, ಭೂಮಿ ಇದೆ, ಸಪ್ತದ್ವೀಪ 7 ದ್ವೀಪದ ಗಡ್ಡೆಗಳನ್ನ ಹೊಂದಿರುವಂಥದ್ದು. ಆ ಮೇದಿನಿಯು ಕೂಡ ಈ ಒಂದು ಹಿರಣ್ಯ ಗರ್ಭನಲ್ಲಿಯೇ ಸ್ಥಾಪಿತವಾಗಿದೆ. ಆ ಮಾತನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಶ್ಲೋಕ ನಮ್ಮ ಮನಸ್ಸಿಗೆ ಸರಿಯಾಗಿ ಅರ್ಥವಾಗುತ್ತೆ. ಮತ್ತೊಮ್ಮೆ ನಾವು ಶ್ಲೋಕವನ್ನ ನೋಡೋಣ. ಮಮ ಯೋನಿಹಿ ಮಹತ್ ಬ್ರಹ್ಮ. ಇಲ್ಲಿ ಶ್ರೀಕೃಷ್ಣ ಹೇಳಿರೋ ಮಹತ್ ಬ್ರಹ್ಮ ಅಂತ ಅನ್ನೋದು ಆ ಮಹಾಕ್ಷೇತ್ರವಾದಂತಹ ಪ್ರಕೃತಿ. ಪ್ರಕೃತಿ ಅಂತಂದ್ರೆ ಇಲ್ಲಿ ಸಾಂಖ್ಯ ತತ್ವವಾದಂತಹ ಪ್ರಕೃತಿ, ನೇಚರ್ ಅನ್ನುವ ಅರ್ಥವಲ್ಲ, ಪ್ರೈಮಾರ್ಡಿಯಲ್ ನೇಚರ್, ಮೂಲ ಪ್ರಕೃತಿ. ಮಹತ್ತತ್ವ ಇವೆಲ್ಲವನ್ನ ಪ್ರಪಂಚಕ್ಕೂ ಅವೆಲ್ಲಕ್ಕೂ ಕೂಡ ಇದು ಮೂಲ ಸ್ಥಾನವಾಗಿದೆ. ಈ ಪ್ರಕೃತಿಯಿಂದ ಉಳಿದೆಲ್ಲ ಎವಲ್ಯೂಟ್ಸ್ ಬಂದಿವೆ. ಯಾವ್ಯಾವುದವು? ಅವುಗಳಿಂದ ಬಂದಿರುವಂತಹ ವಿಕಾರಗಳು ಜನ್ಯವಾದದ್ದು ಮಹತ್ತತ್ವ, ಅಹಂಕಾರ, ಮನಸ್ಸು ಇತ್ಯಾದಿಗಳೆಲ್ಲ ಈ ಒಂದು ಸೃಷ್ಟಿ ಪೂರ್ವದಲ್ಲಿ ಇದರಿಂದ ಬಂದಿರುವಂಥದ್ದು, ಈ ಒಂದು ಪ್ರಕೃತಿಯಿಂದ ಬಂದಿರುವಂಥದ್ದು. ಹಾಗೆ ಇದನ್ನ ಮಹತ್ ಬ್ರಹ್ಮ ಅಂತ ಯಾಕೆ ಕರೆದಿದ್ದಾನೆ ಕೃಷ್ಣ ಪರಮಾತ್ಮ ಅಂತಂದ್ರೆ, ಇದು ನಾವು ಕಾಣುವಂತಹ ಚತುರ್ಮುಖ ಬ್ರಹ್ಮನ ಅಂದ್ರೆ ಸೃಷ್ಟಿಗೆ ಕಾರಣವಾದಂತಹ ಬ್ರಹ್ಮನಿಗಿಂತ ಇದು ಹಿಂದಿನದ್ದು. ಆದ್ದರಿಂದ ಇದನ್ನ ಮಹತ್ ಅಂತ ಕರೆದಿದ್ದಾನೆ. ಇದನ್ನೇ ಅವ್ಯಕ್ತ ಅಥವಾ ಮಾಯೆ ಅಂತ ಕೂಡ ಕರೀತಾರೆ. ಆ ಮಾಯೆ ಅಂತ ಯಾವ ವೇದಾಂತದ ಒಂದು ವಿವರಣೆ ಇದೆ, ಅದಕ್ಕೆ ಕಾರಣ ಈ ಪ್ರಕೃತಿ, ಅದೇ ಮಾಯೆ. ಈ ಮಹತ್ ಬ್ರಹ್ಮವನ್ನ ಭಗವಂತ ತಾನು ಸೃಷ್ಟಿಗೆ ಉಪಯೋಗಿಸಿಕೊಳ್ಳುವಂತಹ ವಸ್ತು ಅಂತ ಕರೆದಿದ್ದಾನೆ. ಮಮ ಯೋನಿಹಿ ಮಹತ್ ಬ್ರಹ್ಮ. ಇಲ್ಲಿ ಯೋನಿ ಅಂದ್ರೆ ಅದರ ಪ್ರಾಕೃತಿಕ ಅರ್ಥವಲ್ಲ, ಅದರ ನಿಜವಾದ ಅರ್ಥ ಯಾವುದನ್ನ ತಾನು ತನ್ನ ಸೃಷ್ಟಿ ಕಾರ್ಯಕ್ಕೆ ಬಳಸಿಕೊಳ್ತಾನೆಯೋ ಆ ಮಹತ್ ಅಂಡ, ಬ್ರಹ್ಮಾಂಡ, ಅದನ್ನ ಕುರಿತು ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇರೋದು. ಈ ಮಾತನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ನಾವು ಎಲ್ಲೆಲ್ಲಿಗೂ ಹೋಗ್ಬಿಡ್ತೀವಿ. ಆದ್ರಿಂದ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದು, ಅನುಸಂಧಾನ ಮಾಡಬೇಕಾದ್ದು ಈ ಒಂದು ಪ್ರಾರ್ಥನೆಯ ಬಗ್ಗೆ. ನಾರಾಯಣ ಪರಹ ಅವ್ಯಕ್ತಾತ್ ಅಂಡಂ ಅವ್ಯಕ್ತ ಸಂಭವಂ ಅಂಡಸ್ಯ ಅಂತಃ ತು ಇಮೇ ಲೋಕಾಹ ಸಪ್ತದ್ವೀಪಾಚ ಮೇದಿನಿ. ಆ ಅಂಡ ಅದೇ ಬ್ರಹ್ಮಾಂಡ, ಅದೇ ಹಿರಣ್ಯ ಗರ್ಭ. ಅದರ ಮೂಲಕವೇ ಪ್ರಕೃತಿ ಮತ್ತು ಈ ಪರಮಾತ್ಮ ಈ ಎಲ್ಲ ಸೃಷ್ಟಿಯನ್ನ ಮಾಡಿದ್ದಾರೆ. ಈಗ ಶ್ಲೋಕವನ್ನು ನೋಡಿ, ಅದು ಸ್ವಲ್ಪ ಸರಿಯಾಗಿ ಅರ್ಥ ಆಗುತ್ತೆ. ಮಮ ಯೋನಿಹಿ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಅದರಲ್ಲಿ ನಾನು ನನ್ನ ಬೀಜವನ್ನ ಸ್ಥಾಪಿಸ್ತೇನೆ. ಸಂಭವ ಸರ್ವಭೂತಾನ, ಇದೆ ಎಲ್ಲ ನಂತರದ ಸೃಷ್ಟಿಗೂ ಕಾರಣವಾಗುತ್ತದೆ. ಸಂಭವ ಸರ್ವಭೂತಾನ ತತಃ ಭವತಿ. ಅನಂತರ ಆ ಸೃಷ್ಟಿ ಕಾರ್ಯ ಆಗುತ್ತೆ. ಅರ್ಜುನ, ಇದನ್ನ ನೀನು ಅರ್ಥ ಮಾಡಿಕೋ. ಇಲ್ಲಿ ಮಹತ್ ಬ್ರಹ್ಮ ಅಂತಂದ್ರೆ ಭಗವಂತನ ಸ್ವತ್ತಾಗಿರುವಂತಹ ಆ ಗುಣಾತ್ಮಕವಾದ ಪ್ರಕೃತಿ. ಆ ಪ್ರಕೃತಿಯಲ್ಲಿ ಈ ಮೂರೂ ಗುಣಗಳು ಕೂಡಿಕೊಂಡಿವೆ.
ಸತ್ವ ಗುಣ, ಸತ್ವಗುಣ, ರಜೋಗುಣ, ತಮೋಗುಣ, ಆ ಮೂರೂ ಕೂಡ ಕೂಡಿರುವಂತಹ ಪ್ರಕೃತಿ ಈ ಸೃಷ್ಟಿಗೆ ಕಾರಣವಾದದ್ದು. ಪರಮಾತ್ಮ ಅದನ್ನ ಈ ಜಗತ್ತಿಗೆ ಜಗತ್ತನ್ನು ಉಂಟು ಮಾಡುವ ಕಾರಣದಿಂದಾಗಿ ಅವನು ತಂದೆಯ ಸ್ಥಾನದಲ್ಲಿ ಇದ್ದಾನೆ. ಅದು ಎಲ್ಲ ಭೂತಗಳಿಗೂ ಕಾರಣವಾಗಿರೋದ್ರಿಂದ ಅದನ್ನ ಯೋನಿ ಅಂತ ಕರೆದಿದ್ದಾರೆ. ತನ್ನ ಎಲ್ಲ ಕಾರ್ಯಗಳಿಂದಲೂ ಮಹತ್ತತ್ವ, ಅಹಂಕಾರ ಇತ್ಯಾದಿಗಳನ್ನೆಲ್ಲ ಅದು ಕ್ರಿಯೇಟ್ ಮಾಡೋದ್ರಿಂದಾಗಿ, ಅದು ಸರ್ಜನೆ ಮಾಡೋದ್ರಿಂದಾಗಿ ಅದನ್ನ ಮಹತ್ ಅಂತ ಕರೆದಿದ್ದಾರೆ. ಅಂದ್ರೆ ಮಹತ್ ಬ್ರಹ್ಮ ಅಂತ ಅದನ್ನ ಕರೆದಿದ್ದಾರೆ. ಆ ಮಾತನ್ನ ಇಲ್ಲಿ ನಾವು ಮಹತ್ ಅಂತ ಅನ್ನೋದಕ್ಕೆ ಕಾರಣವನ್ನ ಇಲ್ಲಿ ಕಾಣಬಹುದು. ಆದ್ರಿಂದ ಇದರ ವಿಕಾರಗಳು ಅಂದ್ರೆ ಪಂಚಭೂತಗಳು, ಪಂಚ ತನ್ಮಾತ್ರಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಇವೆಲ್ಲವುಗಳ ಸೃಷ್ಟಿ ಆಗೋದು ಈ ಒಂದು ಪ್ರಕೃತಿಯಿಂದ. ಅದಕ್ಕೆ ಅದನ್ನ ಮಹತ್ ಬ್ರಹ್ಮ ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ಕರೆದಿದ್ದಾನೆ. ಈ ಒಂದು ಶ್ಲೋಕ ಮುಂದಿನ ವಿಚಾರಗಳಿಗೆ ಅಡಿಪಾಯವನ್ನ ಹಾಕ್ತಾ ಇದೆ. ಮುಂದೆ ಈ ನಿಸರ್ಗ ಅಂದ್ರೆ ಈ ಪ್ರಕೃತಿಯ ಮುಖ್ಯ 3 ಗುಣಗಳ ಬಗ್ಗೆ ಹೆಚ್ಚಿನ ಮಾತು ಬರುತ್ತೆ. ಈ ಪ್ರಕೃತಿಯಲ್ಲಿ ಈ 3 ಗುಣಗಳು ಅಡಗಿರೋದ್ರಿಂದಾಗಿ ಅವುಗಳ ಸಂಬಂಧ ಏನು, ಯಾವ ಗುಣ ಯಾವ ರೀತಿ ಕಾರ್ಯ ಮಾಡುತ್ತೆ, ಅವನ್ನೆಲ್ಲ ಮುಂದೆ ಚರ್ಚೆಗೆ ಕೃಷ್ಣ ಪರಮಾತ್ಮ ತಂದ್ಕೊಳ್ತಾ ಇದ್ದಾರೆ. ಅದಕ್ಕೆ ಅಡಿಪಾಯ ಹಾಕೋದಿಕ್ಕೆ ಈ ಮಾತನ್ನ ಹೇಳಿದ್ದಾನೆ. ಅಂದರೆ ಪ್ರಕೃತಿಯಲ್ಲಿ ಈ 3 ಗುಣಗಳಿವೆ. ಆದ್ದರಿಂದ ಈ ಪ್ರಕೃತಿಯಿಂದ ಉಂಟಾದಂತಹ ಎಲ್ಲ ವಿಚಾರಗಳು, ಎಲ್ಲ ಎವಲ್ಯೂಟ್ಸ್, ಯಾವ ಪದಾರ್ಥಗಳು ಉಂಟಾಗಿವೆಯೋ ಅದರಿಂದ ಅವುಗಳು ಕೂಡ ಈ 3 ಗುಣಗಳನ್ನು ಹೊಂದಿರುತ್ತವೆ. ಅದನ್ನೇ ಮಾಯೆ ಅಂತ ಕರಿತೀವಿ. ಯಾಕೆಂತಂದ್ರೆ ಮಾಯೆ ಈ ತ್ರಿಗುಣಾತ್ಮಕವಾದದ್ದು, ತ್ರಿಗುಣಗಳಿಂದ ಜನಿಸಿದ್ದು. ಆ ಮಾಯೆಯ ಚೌಕಟ್ಟಿನಿಂದ ಹೊರಬರೋದಕ್ಕೆ ಆ ಕ್ಷೇತ್ರದಲ್ಲಿ ಇರುವಂತಹ ಆ ಕ್ಷೇತ್ರಜ್ಞ ಕಷ್ಟಪಡ್ತಾನೆ. ಆದ್ರೆ ಈ ಪೊರೆ ಹರಿದ ಮೇಲೆ ಅವನು ತಾನಾಗೆ ವಿಜೃಂಭಿಸ್ತಾನೆ. ಅದು ಹೇಗಾಗುತ್ತೆ ಅಂತ ಅನ್ನೋದನ್ನ ಮುಂದೆ ನಾವು ಕಾಣ್ತೀವಿ. ಈ ಮಾತಿಗೆ ಏನು ಶ್ರುತಿಯಿಂದ ದೊರಕುವಂತಹ ಒಂದು ಉದಾಹರಣೆ ಅಂತಂದ್ರೆ ಮುಂಡಕೋಪನಿಷತ್ತಿನಲ್ಲಿ ಒಂದು ಮಂತ್ರ ಬರುತ್ತೆ. ಯಹ ಸರ್ವಜ್ಞಃ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ ತಸ್ಮಾತ್ ಏತತ್ ಬ್ರಹ್ಮ ನಾಮರೂಪಂ ಅನ್ನಂ ಚ ಜಾಯತೆ. ಆ ಒಂದು ತುಂಬಾ ಉತ್ತಮವಾದಂತಹ ಮಂತ್ರದಲ್ಲಿಯೂ ಕೂಡ, ಉಪನಿಷತ್ ಮಂತ್ರದಲ್ಲಿಯೂ ಕೂಡ ಈ ಬ್ರಹ್ಮ ಅಂತ ಅನ್ನೋ ಪದವನ್ನ ಈ ಒಂದು ಪ್ರಕೃತಿಗೆ ಉಪಯೋಗಿಸಿದ್ದಾರೆ ಅಲ್ಲಿನ ಋಷಿಗಳು. ಆದ್ರಿಂದ ಇಲ್ಲಿ ಮಹತ್ ಬ್ರಹ್ಮ ಅಂತ ಕೃಷ್ಣ ಹೇಳುವಾಗ ಪ್ರಪ್ರಥಮವಾಗಿ ಕೃಷ್ಣ ಪರಮಾತ್ಮ ಅದನ್ನ ಮಹತ್ ಬ್ರಹ್ಮ ಅಂತ ಹೇಳ್ತಾ ಇಲ್ಲ. ಆ ಬ್ರಹ್ಮ ಅನ್ನುವ ಪದವನ್ನ ಪ್ರಕೃತಿ ಅಂತ ಅನ್ನೋದಕ್ಕೆ ಉಪನಿಷತ್ತಿನಲ್ಲಿ, ಅದು ಮುಂಡಕೋಪನಿಷತ್ತಿನಲ್ಲಿ ಅದನ್ನ ಉಪಯೋಗಿಸಿರೋದನ್ನ ನಾವು ಕಾಣ್ತೀವಿ. ಆದ್ದರಿಂದ ಕೃಷ್ಣ ಇಲ್ಲಿ ತಾನು ಒಂದು ಹೊಸ ಅರ್ಥವನ್ನ ಆ ಒಂದು ಪ್ರಕೃತಿಗೆ ಕೊಟ್ಟಿಲ್ಲ. ಅವನು ಉಪನಿಷತ್ತನ್ನ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಅದನ್ನೇ ಅನುಸರಿಸ್ತಾ ಇದ್ದಾನೆ ಅನ್ನೋ ಮಾತನ್ನ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ತುಂಬಾ ಸುಂದರವಾದಂತಹ ಒಂದು ಶ್ಲೋಕ, ಆದ್ರೆ ಅದರಲ್ಲಿ ಕೆಲವು ರಹಸ್ಯ ಪದಗಳಿರೋದ್ರಿಂದಾಗಿ ಅವುಗಳ ಅರ್ಥವನ್ನ ನಾವು ಸರಿಯಾದ ಚೌಕಟ್ಟಿನಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಮುಂದಿನ ಶ್ಲೋಕ ನೋಡಿ. ಸರ್ವ ಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಹ ತಾಸಾಂ ಬ್ರಹ್ಮ ಮಹತ್ಯೋನಿ ಅಹಂ ಬೀಜಪ್ರದಃ ಪಿತಾ. ಹಿಂದಿನ ಶ್ಲೋಕದಲ್ಲಿ ಹೇಳಿದ ಮಾತನ್ನೇ ಇಲ್ಲೂ ಕೂಡ ಕೃಷ್ಣ ಪರಮಾತ್ಮ ಸ್ವಲ್ಪ ಬೇರೆ ರೀತಿಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಜಗತ್ತಿನಲ್ಲಿ ಅನೇಕ ರೀತಿಯ ಜೀವರಾಶಿಗಳಿವೆ. ಜೀನಸ್, ಸ್ಪೀಶೀಸ್, ಲಿನಿಯಸ್ ಮೊದಲ ಸಾರಿ ವರ್ಗಾವಣೆ ಅವುಗಳ ವರ್ಗೀಕರಣ ಮಾಡಿದಾಗ ಅನೇಕ ರೀತಿಯ ಪ್ರಾಣಿಗಳನ್ನ ಆತ ಮೆನ್ಷನ್ ಮಾಡ್ತಾ ಹೋದ. ಪ್ರಕೃತಿಯಲ್ಲಿ ತಾನು ಯಾವ ಯಾವ ಪ್ರಾಣಿಗಳನ್ನ ನೋಡಿದ ಅವೆಲ್ಲವನ್ನ ಪಟ್ಟಿ ಮಾಡ್ತಾ ಹೋಗಿ ಅವಕ್ಕೆ ಒಂದು ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂತ ಹೆಸರು ಕೊಟ್ಟ. ಆ ಎಲ್ಲ ಪ್ರಾಣಿಗಳು ಕೂಡ ಮೂಲವಾಗಿ
ಸರ್ವ ಯೋನಿಷು ಕೌಂತೆಯ, ಆ ಎಲ್ಲ ಯೋನಿಗಳಲ್ಲಿಯೂ ಕೂಡ ಮೂರ್ತಯ ಸಂಭವಂತಿಯ, ಯಾವ ಯಾವ ಜೀವಿಗಳು ಹುಟ್ಟುತ್ತಾ ಹೋಗುತ್ತವೆ, ತಾಸಾಂ ಬ್ರಹ್ಮ ಮಹತ್ ಯೋನಿಹಿ, ಅವುಗಳೆಲ್ಲಕ್ಕೂ ಕೂಡ ನಾವು ಈ ಮಹತ್ ಬ್ರಹ್ಮ ಅಂತ ಯಾವ ಪ್ರಕೃತಿಯನ್ನ ಹೇಳಿದ್ದೀವಿ ಅದೇ ಕಾರಣ, ಅದರಿಂದಲೇ ಹುಟ್ಟುತ್ತಾ ಹೋಗುತ್ತವೆ. ಅಹಂ ಬೀಜ ಪ್ರದಹ ಪಿತ, ಅವುಗಳು ಹುಟ್ಟೋದಿಕ್ಕೆ ಕಾರಣ, ಮುಖ್ಯ ಕಾರಣ ನಾನು ಅಂತ ತನ್ನನ್ನು ತಾನು ಇಲ್ಲಿ ಹೇಳಿಕೊಂಡಿದ್ದ. ಅಂದ್ರೆ ಈ ಜಗತ್ತಿನ ತಂದೆ ಕೃಷ್ಣ ಪರಮಾತ್ಮ ವಿಷ್ಣು ಅನ್ನೋ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಯಾಕೆಂದ್ರೆ ಹಿಂದೆ 7ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ, ಈ ಇಡೀ ಜಗತ್ತಿನ ಹುಟ್ಟುವಿಕೆಗೆ ಕಾರಣ ನಾನು. ಆ ಮಾತನ್ನ ಅಲ್ಲಿ ಹಿಂದೆ ಹೇಳಿದ್ದಾನೆ. ಅದನ್ನೇ ಇಲ್ಲೂ ಕೂಡ ಸ್ವಲ್ಪ ವಿವರಣೆ ಕೊಡ್ತಾ ಇದ್ದಾನೆ. ಸರ್ವ ಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಹ. ಇಲ್ಲಿ ಮೂರ್ತಯ ಅಂತಂದ್ರೆ ಮೂರ್ತಯ ಶರೀರ ಆಕಾರವನ್ನ ಬೇರೆ ಬೇರೆ ಅಂಗಗಳ ರಚನೆಯುಳ್ಳ ವ್ಯಕ್ತಿಗಳು ಮೂರ್ತ ರೂಪಗಳು ಅಂತ ಶಂಕರಾಚಾರ್ಯರು ವಿವರಣೆ ಕೊಡ್ತಾರೆ. ಅದು ತುಂಬಾ ಸಾಧುವಾದಂತಹ ವಿವರಣೆ. ಮೂರ್ತಿ ಅಂತಂದ್ರೆ ಅಭಿವ್ಯಕ್ತ ರೂಪ, ಕಣ್ಣಿಗೆ ಕಾಣುವಂತಹ ರೂಪ, ದೇಹ ರಚನೆ, ಅಂಗರಚನೆ. ಸರ್ವ ಯೋನಿಷು ಕೌಂತೆಯ, ಎಲ್ಲ ಯೋನಿಗಳಲ್ಲಿಯೂ ಒಂದು ವಿವರಣೆ ಪ್ರಕಾರ ಇಡೀ ಬ್ರಹ್ಮಾಂಡದಲ್ಲಿ 84 ಲಕ್ಷ ಯೋನಿಗಳಿವೆ ಅಂತ ಅಲ್ಲಿ ಒಂದು ಮಾತು ಬರುತ್ತೆ. ಅಂದ್ರೆ ಅಷ್ಟು ಪ್ರಭೇದಗಳು ಪ್ರಾಣಿ ಪ್ರಪಂಚದಲ್ಲಿ ಉಂಟು. ಪ್ರಾಣಿ ಹಾಗೂ ಸಸ್ಯ ಆ ಜಗತ್ತುಗಳಲ್ಲಿ ಈ 84 ಲಕ್ಷ ಯೋನಿಗಳುಂಟು ಅಂತ ಅನ್ನೋದನ್ನ ಆ ಮಾತಿನಲ್ಲಿ ಕಾಣ್ತೀವಿ ಪುರಾಣಗಳಲ್ಲಿ. ಅವೆಲ್ಲಕ್ಕೂ ಕೂಡ ಮೂರ್ತಯ ಸಂಭವಂತಿಯ, ಯಾವ ಮೂರ್ತ ರೂಪ ಅವುಗಳಿಂದ ತಳಿಗಳು ಹುಟ್ಟುತ್ತವೆಯೋ, ತಾಸಾಂ ಬ್ರಹ್ಮ ಮಹದ್ಯೋನಿಹಿ, ಅವುಗಳಿಗೆಲ್ಲ ಮೂಲ ಜಾಗ, ಹುಟ್ಟೋ ಜಾಗ ಈ ಒಂದು ಪ್ರಕೃತಿ. ಅದನ್ನ ಮಹತ್ ಬ್ರಹ್ಮ ಅಂತ ಹಿಂದೆ ಹೇಳಿದ್ದೀನಿ. ಅಹಂ ಬೀಜ ಪ್ರದಹ ಪಿತ, ಬೀಜ ರೂಪಿಯಾಗಿ ಅವುಗಳಲ್ಲಿ ಯಾವ ಒಂದು ಆತ್ಮನನ್ನ ನಾನು ಆ ಆತ್ಮನ ರೂಪದಲ್ಲಿ ಇರ್ತೇನೆಯೋ ಅವನು ನಾನೇ, ಆ ಬೀಜಪ್ರದನು ನಾನೇ. ಆದ್ದರಿಂದ ಇವೆಲ್ಲಕ್ಕೂ ನಾನೇ ಸೃಷ್ಟಿಕರ್ತ. ಈ ಮಾತನಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ಸರ್ವಯೋನಿಷು ಅಂತ ಅನ್ನೋದಕ್ಕೆ ಅವರೇ ಒಂದಷ್ಟು ವಿವರಣೆ ಕೊಡ್ತಾರೆ. ದೇವತೆಗಳು, ಮನುಷ್ಯರು, ಪಿತೃಗಳು, ಪಶುಗಳು, ಈ ಎಲ್ಲ ವಿವಿಧ ರೀತಿಯ ಯೋನಿಗಳಲ್ಲಿಯೂ ಕೂಡ ಅವರು ಹುಟ್ಟಬಹುದು ಅನ್ನೋದನ್ನ ಹೇಳಿದ್ದಾರೆ. ಮುಂದೆ 5ನೇ ಶ್ಲೋಕದಿಂದ ಈ 4 ಶ್ಲೋಕಗಳು ಕೂಡ ಒಂದು ರೀತಿಯ ಪ್ರಸ್ತಾವನೆ. ಯಾವುದಕ್ಕೆ ಪ್ರಶ್ನೆ? ಒಂದು ವಿಶಿಷ್ಟವಾದ ಜ್ಞಾನದ ಬಗ್ಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಆ ಜ್ಞಾನ ಈಗ ನಾನು ಗುಣಗಳ ಕಡೆ ನನ್ನ ಗಮನವನ್ನು ಹರಿಸಿದ್ದೀನಿ. ಸತ್ವ, ರಜಸ್, ತಮಸ್ ಅನ್ನೋ ಗುಣಗಳ ಬಗ್ಗೆ ನಾನು ಹಿಂದೆ ಹೇಳಿದ್ದೀನಿ. ವರ್ಣಗಳು ಉತ್ಪನ್ನವಾಗೋದು ಕೂಡ ಮನುಷ್ಯ ಜಾತಿಯಲ್ಲಿ ಈ ಗುಣ ಕರ್ಮ ವಿಭಾಗಶಃ ಅನ್ನೋ ಮಾತನ್ನ ಹಿಂದೆ ಹೇಳಿದ್ದು. ಗುಣ ಮತ್ತು ಕರ್ಮ ಮಾಡೋ ಕೆಲಸ ಮತ್ತು ಅವರಲ್ಲಿರುವಂತಹ ಪ್ರವೃತ್ತಿಗಳು, ಗುಣ ಮೂಲಕ ಉಂಟಾಗಿರುವಂತಹ ಪ್ರವೃತ್ತಿಗಳು, ಈ ಎರಡರ ಆಧಾರದ ಮೇಲೆ ಈ ಮಾನವ ವರ್ಗವನ್ನು ವಿಭಜಿಸಿದೆ ಅಂತ ಹೇಳಿದೆ. ನಂತರ ಅನೇಕ ಸಂದರ್ಭಗಳಲ್ಲಿ ಈ ಗುಣಗಳ ಬಗ್ಗೆ ಕೃಷ್ಣ ಪರಮಾತ್ಮ ಆಗಾಗ ತಿಳಿಸಿಕೊಡ್ತಾ ಬಂದಿದ್ದಾನೆ. ತುಂಬಾ ಮುಖ್ಯವಾದಂತಹ ಭಕ್ತನ ಗುಣ ಅವನಲ್ಲಿ ಸಾತ್ವಿಕ ಭಾವ ಇರಬೇಕು ಅಂತ ಅನ್ನೋದನ್ನ, ಆ ಸತ್ವ ಅಂತ ಅನ್ನೋದು ಕೂಡ ಒಂದು ಗುಣ. ಈಗ ಅವೆಲ್ಲದರ ವಿಚಾರವನ್ನ, ಆ ಗುಣಗಳ ವಿಚಾರವನ್ನ ತುಂಬಾ ವಿಶದವಾಗಿ ಹೇಳ್ತಾ ಹೋಗ್ತಾನೆ ಕೃಷ್ಣ ಪರಮಾತ್ಮ. ಸತ್ವಂ ರಜಃ ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಈ 4ನೇ ಪಾದ ತುಂಬಾ ಮುಖ್ಯವಾದದ್ದಲ್ಲಿ. ದೇಹೆ, ಪ್ರತಿಯೊಂದು ದೇಹದಲ್ಲಿಯೂ, ದೇಹಿನಂ, ಯಾವ ಪರಮಾತ್ಮ ಇರ್ತಾನೆಯೋ ಅವನನ್ನ ಅವ್ಯಯಂ, ಅವನು ಅವ್ಯಯವಾಗಿದ್ದರೂ ಕೂಡ, ಎಲೈ ಮಹಾಬಾಹೋ, ಎಲೈ ಅರ್ಜುನ,
ನಿಬದ್ಧನಂತೆ ಈ ಗುಣಗಳು ಕಟ್ ಹಾಕ್ಬಿಟ್ಟಿವೆ. ಯಾವುದು ಕಟ್ಟಿ ಹಾಕಿವೆ? ಪ್ರಕೃತಿ ಸಂಭವಾಹ, ಈ ಪ್ರಕೃತಿ ಒಳಗೊಂಡಿರುವಂತಹ ಸತ್ವ ರಜಸ್ ತಮ ಇತಿ ಗುಣಾಹ, ಸತ್ವ ರಜಸ್ ಮತ್ತು ತಮಸ್ ಅನ್ನುವ ಗುಣಗಳು ಆ ಪರಮಾತ್ಮನನ್ನು ಕೂಡ, ದೇಹದಲ್ಲಿ ಇರುವಂತಹ ಪರಮಾತ್ಮನನ್ನು ಕೂಡ ಕಟ್ಟಿ ಹಾಕಿ ಬಿಟ್ಟಿವೆ. ಅವನು ಕೂಡ ಬಂಧನಕ್ಕೆ ಒಳಗಾಗಿದ್ದಾನೆ. ಈ ಬಂಧ ಮುಕ್ತಿ ಯಾವಾಗ ಆಗತ್ತೆ? ಮುಂದೆ ಅದರ ಬಗ್ಗೆ ಮಾತನಾಡೋಣ. ಅದನ್ನ ಮಾತನಾಡೋದಕ್ಕೆ ಈ ವಿಷಯವನ್ನ ನಾನು ತಿಳ್ಕೊಂಡಿದ್ದೀನಿ ಅಂತ ಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ. ತುಂಬಾ ಸುಂದರವಾದಂತಹ ಒಂದು ಶ್ಲೋಕ. ಈ ವಿವರಣೆಗಳು ನಿಜವಾಗ್ಲೂ ಕೂಡ ಬಹಳ ಮುಖ್ಯವಾದದ್ದು. ದೇಹದಲ್ಲಿ ಒಟ್ಟು 24 ತತ್ವಗಳಿವೆ ಅಂತ ಈಗಾಗಲೇ ನಾವು ಸಾಂಖ್ಯ ತತ್ವದ ಬಗ್ಗೆ ಗಮನಿಸುವಾಗ ಕೃಷ್ಣ ಪರಮಾತ್ಮ ಅದನ್ನ ಮನದಟ್ಟು ಮಾಡಿಕೊಟ್ಟಿದ್ದ. ಇವೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಇರುವಂತದ್ದು, ಪ್ರಕೃತಿಯಿಂದ ಉತ್ಪನ್ನವಾದವು. ಈ 24 ತತ್ವಗಳ ಜೊತೆಗೆ ಸತ್ವ ರಜಸ್ ಮತ್ತು ತಮಸ್ ಈ ಗುಣಗಳು ಕೂಡ ಮತ್ತು ಭಾವ ವಿಕಾರಗಳು ಕೂಡ ಎಲ್ಲವೂ ಕೂಡ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಅಂತ ಅನ್ನೋದನ್ನ ನೋಡಿದ್ವಿ. ಪ್ರಕೃತಿ ಅಂತ ನಾವು ಯಾವಾಗ ಒಂದು ವಿಚಾರವನ್ನ ಹೇಳ್ತೀವೋ ಅದರ ಜೊತೆ ಸಹಜವಾಗಿ ಈ ಗುಣಗಳು ಕೂಡ ನುಸುಳಿ ಬಿಡುತ್ತವೆ. ಪ್ರಕೃತಿ ಬೇರೆ ಅಲ್ಲ, ಈ ಗುಣಗಳು ಬೇರೆ ಅಲ್ಲ. ಇವುಗಳು ಕ್ವಾಲಿಟೀಸ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಈ ಕ್ವಾಲಿಟಿ ಅಂತಂದ್ರೆ ಒಂದು ಪದಾರ್ಥದಲ್ಲಿ ಇರುವಂತಹ ವಸ್ತು. ಈ ವಸ್ತುಗಳೇ ಆ ಪದಾರ್ಥವಾಗಿ ಬಿಟ್ಟಾಗ ಅದನ್ನ ಬೇರೆ ಇದನ್ನ ಬೇರೆ ಅಂತ ನಾವು ವಿಭಜಿಸೋದಕ್ಕೆ ಸಾಧ್ಯ ಇಲ್ಲ. ಈ ಗುಣಗಳು ಹಾಗೆ ಆ ಪ್ರಕೃತಿಯಲ್ಲಿ ಅಂತಸ್ಥವಾಗಿರುವೆ, ಆದರೆ ಪ್ರಮಾಣದಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಇರಬಹುದು. ಅದನ್ನ ಮುಂದೆ ನಾವು ಕಾಣ್ತೀವಿ. ಹೇಗೆ ಒಂದು ಗುಣ ಉಳಿದ 2 ಗುಣಗಳನ್ನ ಕೆಳಕ್ಕೆ ದಬ್ಬಿ ತಾನು ವಿಜೃಂಭಿಸುತ್ತೆ ಅಂತ ನಾವು ವಿಚಾರವನ್ನ ಇಲ್ಲಿ ನಾವು ಇಷ್ಟು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಈ ಪ್ರಕೃತಿಯಲ್ಲಿ ಇರುವಂತಹ ಗುಣಗಳು ಪ್ರತಿಯೊಂದು ಜೀವಿಯಲ್ಲಿ ಆ ಪ್ರಕೃತಿಯ 24 ತತ್ವಗಳ ಜೊತೆ ಈ ಗುಣಗಳು ಸೇರ್ಕೊಂಡು ಯಾವಾಗ್ಲೂ ಕೂಡ ಈ ಗುಣಗಳು ಆ ಪರಮಾತ್ಮನನ್ನ ಬಂಧಿಸಿ ಬಿಡುತ್ತವೆ. ಅದು ಹೇಗೆ ಬಂಧನಕ್ಕೆ ಒಳಪಡಿಸುತ್ತೆ ಅಂತ ಅನ್ನೋದನ್ನ ಮುಂದೆ ಒಂದೊಂದಾಗಿ ನೋಡೋಣ. ಇಲ್ಲಿ ನಾವು ಮುಖ್ಯವಾಗಿ ಕಾಣಬೇಕಾದಂತಹ ವಿಚಾರ ಅಂತಂದ್ರೆ ಈ ಗುಣ ಅಂತ ನಾವು ಪದ ಒಂದು ಪಾರಿಭಾಷಿಕ ಪದ. ನಾವು ಹೇಗೆ ಒಂದು ಶಾಸ್ತ್ರವನ್ನ ಅಧ್ಯಯನ ಮಾಡಬೇಕಾದ್ರೆ ಅದರ ಪಾರಿಭಾಷಿಕ ಪದಗಳನ್ನ ಆ ಒಂದು ಅರ್ಥದಲ್ಲಿ ತೆಗೆದುಕೊಳ್ಳಬೇಕು. ಆ ಅರ್ಥದಲ್ಲಿ ಈ ಸಂದರ್ಭದಲ್ಲಿಯೂ ಕೂಡ ಹಾಗೆ ತೆಗೆದುಕೋಬೇಕು. ಯಾಕೆಂತಂದ್ರೆ ಒಂದೇ ಪದ ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಪ್ರಯೋಗಿಸಲ್ಪಡಬಹುದು. ಅದೇ ಮಾತನ್ನ ಇಲ್ಲಿ ನಾವು ನೆನಪಿಸ್ಕೊಳ್ಬೇಕು. ಯಾಕೆಂತಂದ್ರೆ ಇಲ್ಲಿ ಗುಣ ಅಂತಂದ್ರೆ ಅದಕ್ಕೆ ಒಂದು ವಿಭಿನ್ನವಾದ ಅರ್ಥ ಇದೆ, ಅದಕ್ಕೆ ಬೇರೆ ಒಂದು ಪರಿಭಾಷೆಯೇ ಇದೆ. ಪರಿಭಾಷೆ ಅಂತಂದ್ರೆ ಟೆಕ್ನಿಕಲ್ ಟರ್ಮ್. ಹೇಳೋ ಮಾತು ಒಂದೇ ಆಗಿರ್ಬೋದು, ಆದ್ರೆ ಆ ಸಬ್ಜೆಕ್ಟ್ ಮ್ಯಾಟರ್ಗೆ ಸಂಬಂಧಪಟ್ಟಾಗ ಅದು ಬೇರೆ ಬೇರೆ ಅರ್ಥಗಳನ್ನ ಇಟ್ಕೊಳ್ಳುತ್ತೆ. ಇಲ್ಲಿ ಒಂದು ಮಾತು ಬರುತ್ತೆ, ಸತ್ವಂ ರಜಃ ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹು. ಅವು ಮನುಷ್ಯನನ್ನ ಬಂಧಿಸಿ ಬಿಡುತ್ತವೆ. ಮನುಷ್ಯನನ್ನ ಅಂತಂದ್ರೆ ಇಲ್ಲಿ ಆ ಕ್ಷೇತ್ರಜ್ಞನನ್ನ ಬಂಧಿಸುತ್ತವೆ ಅನ್ನೋ ಮಾತು ಇಲ್ಲಿ ಬಂದಿದೆ. ಇದು ಕಾಂಟ್ರಡಿಕ್ಟರಿ ಅಲ್ವಾ? ಯಾಕೆ ಅಂತಂದ್ರೆ ಈಗ ತಾನೇ ದೇಹಿನ ಲಿಪ್ಯತೆ ಅನ್ನೋ ಮಾತನ್ನ ನಾವು ಕಂಡ್ವಿ. ಆ ದೇಹದಲ್ಲಿರುವ ಪರಮಾತ್ಮ ಯಾವುದೇ ಕಾರಣದಿಂದಲೂ ಯಾವುದೇ ವಿಷಯಕ್ಕೂ ಬದ್ಧನಾಗೋದಿಲ್ಲ. ಅಲ್ಲಿ ಮುಂಡಕೋಪನಿಷತ್ತಿನ ಮಂತ್ರವನ್ನ ನಾವು ಉದಾಹರಿಸಿದ್ದು ಕೇಳಿ, ತ್ವಾ ಸುಪರ್ಣ ಸಯುಜ ಸಖಾಯ. ಒಂದು ಸ್ವಾದುವಾದ ಫಲವನ್ನ ತಿನ್ನುತ್ತೆ, ಇನ್ನೊಂದು ಅಭಿಚಾಕ ಶೀತಿ ನೋಡ್ತಾ ಕೂತಿರುತ್ತೆ. ಅದು ಯಾವುದರಲ್ಲಿಯೂ ಪಾಲ್ಗೊಳ್ಳೋದಿಲ್ಲ. ಅದು ಶುದ್ಧ ಬುದ್ಧ ಮುಕ್ತ ಸ್ವಭಾವದ ಪರಮಾತ್ಮ ಅಂತ.
ಮತ್ತೆ ಇಲ್ಲಿ ನಿಬದ್ಧಂತೆ ಅಂತ ಇದೆಯಲ್ಲ, ಇಸ್ ಇಟ್ ನಾಟ್ ಎ ಕಾಂಟ್ರಡಿಕ್ಷನ್? ಅದಕ್ಕೂ ಇದಕ್ಕೂ ವಿರೋಧ ಇಲ್ಲವೇ ಅಂತಂದ್ರೆ ಶಂಕರಾಚಾರ್ಯರು ಹೇಳ್ತಾರೆ ಇಲ್ಲ. ಇಲ್ಲಿ ನಿಬದ್ಧಂತೆ ಇವ ಅದು ಕಟ್ಟು ಹಾಕಿದೆಯೋ ಅನ್ನುವ ಹಾಗೆ ಕಾಣುತ್ತೆ. ಯಾಕೆ ಅಂತಂದ್ರೆ ಈ ಗುಣಗಳ ಮಾಯೆಯ ಕಾರಣದಿಂದಾಗಿ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಷೇತ್ರಜ್ಞನನ್ನ ಕಟ್ಟಿ ಹಾಕಿರೋ ಹಾಗೆ ತೋರುತ್ತೆ. ಆದ್ದರಿಂದ ಇಲ್ಲಿ ಹೇಳಿರುವ ಮಾತಿಗೂ ಹಿಂದೆ ಹೇಳಿರುವ ಮಾತಿಗೂ ಪೂರ್ವ ಅಪರ ವಿರೋಧ ಇಲ್ಲ ಅನ್ನೋ ಮಾತನ್ನ ಅಲ್ಲಿ ಕಾಣ್ತೀವಿ. ಈ 6ನೇ ಶ್ಲೋಕದಿಂದ ಈ ಒಂದೊಂದೇ ಗುಣದ ವಿವರಣೆಯನ್ನ ನಾವು ಕಾಣ್ತೀವಿ. 6ನೇ ಶ್ಲೋಕ ನೋಡಿ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚ ಅನಘ. ಅರ್ಜುನನನ್ನ ಎಷ್ಟು ಪ್ರೀತಿಯಿಂದ ಕರೀತಾನೆ ನೋಡಿ ಕೃಷ್ಣ ಪರಮಾತ್ಮ. ಅನಘ. ಅನಘ ಅಂತಂದ್ರೆ ಯಾವುದೇ ರೀತಿಯ ಪಾಪವೂ ಇಲ್ಲದಂತಹ, ಪಾಪದ ಲೇಷವೂ ಇಲ್ಲದಂತಹ ಎಲೆ ಅರ್ಜುನ. ತತ್ರ ಈ ಸಂದರ್ಭದಲ್ಲಿ ಸತ್ವಂ, ಸತ್ವಗುಣ ಅಂತನ್ನೋದು ನಿರ್ಮಲತ್ವಾತ್ ತನ್ನ ನೈರ್ಮಲ್ಯದಿಂದಾಗಿ, ನಿರ್ಮಲವಾದದ್ದ ಕಾರಣದಿಂದಾಗಿ, ಪ್ರಕಾಶಕಂ ಅದು ಜಾಜ್ವಲ್ಯಮಾನವಾಗಿ ಪ್ರಕಾಶಿಸ್ತಾ ಇರುತ್ತೆ, ಅನಾಮಯಂ ಯಾವುದೇ ರೀತಿಯ ಪಾಪರಹಿತವಾಗಿ, ಯಾವುದೇ ರೀತಿಯ ಪಾಪ ಇಲ್ಲದೆ, ಮಲ ಇಲ್ಲದೆ ಅದು ಹೊಳಿತಾ ಇರುತ್ತೆ. ಸುಖ ಸಂಗೇನ ಬದ್ನಾತಿ ಅದು ಹೊಳಿತಾ ಇರೋದೇನೋ ನಿಜ, ಅದರಲ್ಲಿ ಮಾಲಿನ್ಯ ಇಲ್ಲ ಅಂತ ಅನ್ನೋದು ನಿಜ, ಅದು ಸತ್ವಗುಣ ಅಂತ ಅನ್ನೋದು ನಿಜ. ಆದರೂ ಅದು ಬಂಧನಕ್ಕೆ ಕಾರಣವಾಗಿದೆ. ಯಾವುದಕ್ಕೆ ಬಂಧಿಸುತ್ತೆ? ಸುಖಕ್ಕೆ ಬಂಧಿಸುತ್ತೆ. ಬರೀ ಸುಖಕ್ಕಷ್ಟೇ ಅಲ್ಲ, ಎರಡನೇದು ಜ್ಞಾನ ಸಂಗೇನ. ಈ ಒಂದು ಸತ್ವಗುಣದಿಂದ ಯಾರು ಉದ್ರಿಕ್ತರಾಗಿರ್ತಾರೋ ಅಂತ ಜನಕ್ಕೆ ತಮ್ಮ ಜ್ಞಾನದ ಬಗ್ಗೆ ಕೊಂಚ ಅಹಂಭಾವ ಇರುತ್ತೆ. ಜ್ಞಾನ ಅಂತ ಅನ್ನೋದು ಕೂಡ ಇಲ್ಲಿ ಕಟ್ಟಿ ಹಾಕುತ್ತೆ ಅಂತ ಜನರನ್ನ. ಯಾಕೆ ಅಂತಂದ್ರೆ ತನ್ನ ಜ್ಞಾನದ ಬಗ್ಗೆ ಯಾರಿಗೆ ಅತಿ ಹೆಚ್ಚಿನ ಒಂದು ರೀತಿಯ ಗರ್ವ ಇರುತ್ತೋ ಅಂತಹ ವ್ಯಕ್ತಿಯನ್ನ ಜ್ಞಾನಕ್ಕೆ ಮತ್ತು ಸುಖಕ್ಕೆ ಈ ಗುಣ ಅಂದ್ರೆ ಸಾತ್ವಿಕ ಗುಣ ಕಟ್ ಹಾಕುತ್ತೆ. ಆದ್ದರಿಂದ ಅದರಿಂದಲೂ ಹುಷಾರಾಗಿರ್ಬೇಕು. ಇದು ಸ್ವಲ್ಪ ವಿಚಿತ್ರ ಅಂತ ಅನ್ಸುತ್ತೆ ಮಾತು, ಆದ್ರೆ ತುಂಬಾ ಸತ್ಯವಾದದ್ದು, ಅನುಭವ ಗಮ್ಯವಾದದ್ದು, ನಮ್ಮ ಅನುಭವಕ್ಕೆ ಬರುವಂತಹ ಮಾತು. ಗೀತೆಯ ಮುಖ್ಯ ಒಂದು ಗುಣ ಏನು ಅಂತಂದ್ರೆ ಅದು ಬರೀ ನಮ್ಮ ಹೃದಯ ಕಷ್ಟ ತಟ್ಟೋದಲ್ಲ, ನಮ್ಮ ಬುದ್ಧಿಗೂ ಕೂಡ ಚುರುಕುಗೊಳಿಸುವಂಥದ್ದು. ತುಂಬಾ ನಿಜವಾದಂತಹ ಮಾತು. ಎಷ್ಟೋ ಜನ ವಿದ್ವಾಂಸರನ್ನ ನಾವು ಕಾಣ್ತೀವಿ, ವಿದ್ವಾಂಸರು ನಿಜ, ಆದ್ರೆ ಜ್ಞಾನ ಸಂಗೇನ ಸುಖ ಸಂಗೇನ ಬದ್ನಾತಿ. ಈ ಸಾತ್ವಿಕ ಗುಣ ಅವರನ್ನ ಈ ಜೀವನಕ್ಕೆ ಕಟ್ಟಿ ಹಾಕಿ ಬಿಡುತ್ತೆ. ತುಂಬಾ ಸುಂದರವಾದಂತಹ ಮಾತುಗಳು. ಇಲ್ಲಿ ಸತ್ವಗುಣ ಸ್ಫಟಿಕದ ಹಾಗೆ ತುಂಬಾ ನಿರ್ಮಲವಾದದ್ದು. ಅದರ ಮೂಲಕ ಬೆಳಕು ಪಾರದರ್ಶಕವಾಗಿ ಓಡಾಡುತ್ತೆ. ಅದರಲ್ಲಿ ಒಂದು ಚೂರು ಕೊಳೆ ಇರೋದಿಲ್ಲ. ಆದ್ರಿಂದ ಇದು ಪ್ರಕಾಶಕ ಅಂತ ಅನ್ನಿಸಿಕೊಳ್ಳುತ್ತೆ. ಅದರ ಮೇಲೆ ಬಿದ್ದಂತಹ ಬೆಳಕು ಪ್ರತಿಫಲನಗೊಳ್ಳೋ ಕಾರಣದಿಂದಾಗಿ ಜಾಜ್ವಲ್ಯಮಾನವಾಗಿ ಕಾಣಿಸುತ್ತೆ. ಇದು ಸೌಖ್ಯವನ್ನ ತರುವಂಥದ್ದು. ಅನಾಮಯ. ಆಮಯ ಅಂತಂದ್ರೆ ಮನಸ್ಸಿನ ಬೇನೆಗಳು. ಅದ್ ಯಾವುದನ್ನು ಇದು ಉಂಟು ಮಾಡೋದಿಲ್ಲ. ಈ ಸಾತ್ವಿಕ ಗುಣ ಇದ್ದಾಗ ಮನುಷ್ಯ ತುಂಬಾ ಸುಖವಾಗಿರ್ತಾನೆ ನಿಜ. ಹಾಗೆಯೇ ಅವನಲ್ಲಿ ಆಲಸ್ಯದ ಲವಲೇಶ ಕೂಡ ಇರೋದಿಲ್ಲ. ಅವನು ಯಾವಾಗ್ಲೂ ಕೂಡ ಬೇಕಾದ ಕೆಲಸವನ್ನ ಮಾಡಬೇಕಾದ ಸಂದರ್ಭದಲ್ಲಿ ಕರ್ತವ್ಯ ಪೂರ್ಣವಾಗಿ ಅದನ್ನ ಮಾಡ್ತಾ ಇರ್ತಾನೆ. ಆದ್ರಿಂದ ಅವನಿಗೆ ಯಾವುದೇ ರೀತಿಯ ಸಾಮಾನ್ಯ ಬಂಧನಗಳು ಅವನನ್ನ ಕಾಣೋದಿಲ್ಲ. ಆದರೆ ಈ ಸತ್ವಗುಣದ ಕಾರಣದಿಂದಾಗಿಯೇ ಕೆಲವು ಬಂಧನಗಳು ಉಂಟಾಗುತ್ತವೆ ಅನ್ನುವ ಮರ್ಮವನ್ನ ಕೃಷ್ಣ ಪರಮಾತ್ಮ ತೋರಿಸ್ತಾನೆ. ಯಾಕೆಂತಂದ್ರೆ ಯಾರು ಅತಿ ಸಾತ್ವಿಕರು ಅಂತಹವರು ಪರೋಪಕಾರ, ಲೋಕ ಸಂಗ್ರಹ ಇತ್ಯಾದಿ ಕೆಲಸಗಳಲ್ಲಿ ಮತ್ತೆ ಮತ್ತೆ ತಮ್ಮನ್ನು ತೊಡಗಿಸಿಕೊಳ್ತಾರೆ.
ಶ್ರೀಮದ್ ಭಾಗವತದಲ್ಲಿ ಹಾಗೂ ಮಹಾಭಾರತದಲ್ಲಿ ಒಬ್ಬ ರಾಜನ ಕಥೆ ಬರುತ್ತೆ. ಅವನು ಕೂಡ ಇದೇ ವಂಶದವನು, ಸೂರ್ಯವಂಶದವನು. ಅವನ ಹೆಸರು ರಂತಿದೇವ ಅಂತ ಹೇಳಿ. ಚಂಬಲ್ ಅಂತ, ಆ ಚಂಬಲ್ ಕಣಿವೆಯ ಬಗ್ಗೆ ನಾವು ಎಲ್ಲ ಕೇಳಿದ್ದೀವಿ. ಅದರ ಕುಖ್ಯಾತಿಯನ್ನ ಕೂಡ ನಾವು ಸಾಕಷ್ಟು ಕೇಳಿದ್ದೀವಿ. ದರೋಡೆಗೋರರ ಒಂದು ವಾಸಸ್ಥಾನ ಆ ಚಂಬಲ್ ಕಣಿವೆ. ಈಗ ಆ ಚಂಬಲ್ ಕಣಿವೆ ಯಾಕೆ ಉಂಟಾಯ್ತು ಅಂತಂದ್ರೆ, ಅದಕ್ಕೆ ಚರ್ಮಣ್ವತಿ ಅಂತ ನದಿ ಅದರ ಮೂಲಕ ಹಾದು ಹೋಗುತ್ತೆ. ಆ ಚರ್ಮಣ್ವತಿ ನದಿ ಉದ್ಭವ ಆಗೋದಿಕ್ಕೆ ಕಾರಣ ಈ ರಂತಿದೇವ ಅಂತ ಹೇಳ್ತಾರೆ. ಅವನು ಯಜ್ಞ ಯಾಗಗಳನ್ನ ಅತಿಯಾಗಿ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಪಶುಗಳು ತಾವಾಗಿ ಅಲ್ಲಿ ಬಂದು ಮುಕ್ತಿಗೋಸ್ಕರ ಅಲ್ಲಿ ಬಂದು ಸಾಯೋದಿಕ್ಕೆ ಹಾತೊರಿತಾ ಇದ್ವು. ಅಲ್ಲಿ ಚರ್ಮಗಳನ್ನ ಒಣಗಿ ಹಾಕಿದ್ದ ರಾಶಿಯಿಂದಾಗಿ ತೊಟ್ಟಿಕ್ಕಿದ ರಕ್ತ ಒಂದು ಇಡೀ ನದಿಯಾಗಿ ಹರಿದು ಆ ನದಿಗೆ ಚರ್ಮಣ್ವತಿ ಅನ್ನೋ ಹೆಸರು ಬಂತು ಅಂತ ಭಾಗವತದ ಕಥೆಯಲ್ಲಿ ಮತ್ತೆ ಮಹಾಭಾರತದ ಕಥೆಯಲ್ಲಿ ನಾವು ಕಾಣ್ತೀವಿ. ಈ ರಂತಿದೇವ ಎಂತಹ ಪರೋಪಕಾರಿ ಅಂತಂದ್ರೆ, ರಾಜ ಅವನು ಒಮ್ಮೆ ಉದ್ಗಾರ ಮಾಡಿದ್ನಂತೆ. ದೇವತೆಯ ಮುಂದೆ ನೀನ್ ಏನ್ ಬೇಕಪ್ಪ ಅಂತ ಕೇಳಿದಾಗ ಇವನು ಕೊಟ್ಟ ಉತ್ತರ, ನತ್ವಹಂ ಕಾಮಯೇ ರಾಜ್ಯಂ, ನನಗೆ ರಾಜ್ಯದ ಅಗತ್ಯ ಇಲ್ಲ. ನ ಸ್ವರ್ಗಂ, ನನಗೆ ಸ್ವರ್ಗವೂ ಬೇಡ. ನ ಅಪುನರ್ಭವಂ, ಪುನರ್ಭವ ಅಂತಂದ್ರೆ ಮತ್ತೆ ಹುಟ್ಟೋದು, ಅಪುನರ್ಭವ ಅಂತಂದ್ರೆ ಮೋಕ್ಷ, ಹುಟ್ಟದೇ ಇರುವಂತದ್ದು. ಆ ಮೋಕ್ಷವೂ ನನಗೆ ಬೇಡ. ಕಾಮಯೇ ದುಃಖ ತಪ್ತಾನಾಂ, ನಾನು ಆಸೆ ಪಡೋದು ಒಂದಕ್ಕೆ. ನನ್ನ ಆಸೆ ಏನು ಅಂತಂದ್ರೆ, ದುಃಖದಿಂದ ಯಾರ ಮನಸ್ಸುಗಳು ನೊಂದಿವೆಯೋ, ದುಃಖ ತಪ್ತಾನಾಂ ಪ್ರಾಣಿನಾಂ, ಪ್ರಾಣಿಗಳ ಆರ್ತಿನಾಶನಂ, ಅವರಿಗೆ ಉಂಟಾಗ್ತಾ ಇರುವಂತಹ ಆ ತೊಂದರೆ ಅದರ ನಿವಾರಣೆ ಆದರೆ ಅಷ್ಟೇ ಸಾಕು ನನಗೆ. ಎಂಥ ಉದಾತ್ತವಾದ ರಾಜಧರ್ಮ. ಅಂತಹ ರಂತಿದೇವನ ಬಗ್ಗೆ ಇಲ್ಲಿ ಒಂದು ಮಾತು ಬರುತ್ತೆ. ಅವನು ಕೂಡ ತನ್ನ ಸಾತ್ವಿಕ ಕಾರಣದಿಂದಾಗಿ ಮತ್ತೆ ಮತ್ತೆ ಅವನು ಹುಟ್ಟಬೇಕಾಗಿ ಬರಬಹುದು ಅಂತ ಅನ್ನೋ ಭಯದಿಂದ ದೇವತೆಗಳು ಅವನಿಗೆ ಮೋಕ್ಷವನ್ನ ಪ್ರಾಪ್ತಿ ಮಾಡಿಸಿದರು ಅನ್ನೋ ಕಥೆ ಬರುತ್ತೆ. ಇದು ಭಾಗವತದಲ್ಲಿ ಬರುವಂತಹ ಒಂದು ಸುಂದರ ರೋಚಕ. ಆ ಶ್ಲೋಕ ನನಗೆ ತುಂಬಾ ಮನಸ್ಸಿಗೆ ಇಷ್ಟ ಆಗ್ತಾ ಇದೆ. ಯಾಕೆಂತಂದ್ರೆ ಈ ರಂತಿದೇವನ ಕಥೆಯನ್ನ ನಾವು ಮೇಘದೂತದಲ್ಲಿ ಕಾಳಿದಾಸನ ಮೇಘದೂತದಲ್ಲಿ ಆತ ಸ್ಮರಿಸ್ಕೊಂಡಿರೋದನ್ನ ಕಾಣ್ತೀವಿ. ನತ್ವಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನ ಅಪುನರ್ಭವಂ ಕಾಮಯೇ ದುಃಖ ತಪ್ತಾನ ಪ್ರಾಣಿನಾಂ ಆರ್ತಿನಾಶನಂ. ಉದತ್ತನಾದ ರಾಜ, ಆದರೆ ಅವನ ಸಾತ್ವಿಕ ಗುಣ ಅವನನ್ನ ಮತ್ತೆ ಮತ್ತೆ ಜೀವ ಎತ್ತುವ ಹಾಗೆ ಮಾಡುವ ಹಾಗಿತ್ತು. ಅಂತಹ ಸಂದರ್ಭವನ್ನ ದೇವತೆಗಳು ತಪ್ಪಿಸಿದರು ಅನ್ನೋ ಕಥೆ ಅಲ್ಲಿ ಬರುತ್ತೆ. ಸತ್ವಗುಣ ಅದು ಹೆಚ್ಚಾದಾಗ ಇಂತಹ ಒಂದು ಪರಿಸ್ಥಿತಿಯನ್ನ ಒಡ್ಡಬಹುದು. ಅದೂ ಕೂಡ ಈ ಒಂದು ಬಂಧನಕ್ಕೆ ಕಾರಣವಾಗುತ್ತೆ. ಇಲ್ಲಿ ಸುಖದ ಆಸಕ್ತಿ ಮತ್ತು ಜ್ಞಾನದ ಆಸಕ್ತಿ, ಈ ಎರಡೂ ಕೂಡ ಬಂಧನಗಳೇ. ಈ ಜ್ಞಾನವೂ ಕೂಡ ಮನುಷ್ಯನನ್ನ ಬಂಧನಕ್ಕೆ ಈಡು ಮಾಡಬಹುದು. ಯಾಕೆ ಅಂತಂದ್ರೆ, ಅತಿ ಹೆಚ್ಚು ಹಸಿವು ಜ್ಞಾನದ ಬಗ್ಗೆ ಇದ್ದ ಪಕ್ಷದಲ್ಲಿ ಅವನ ಮನಸ್ಸು ಬರೀ ಅಲ್ಲಿಯೇ ಆಸಕ್ತವಾಗಿ ಉಳಿದು ಬಿಡುತ್ತೆ, ತನ್ನ ಕರ್ತವ್ಯಗಳನ್ನ ಮರೆಯೋ ಹಾಗೆ ಮಾಡುತ್ತೆ. ಇಲ್ಲಿ ಹೇಳುವಂತಹ ಸುಖ ಮತ್ತು ಜ್ಞಾನ ಇವು ಕ್ಷೇತ್ರದ ಅಥವಾ ಅಂತಃಕರಣದ ಧರ್ಮಗಳು ಅನ್ನೋ ಮಾತನ್ನ ಶಂಕರರು ಗಮನಿಸ್ತಾರೆ. ಇಲ್ಲಿ ಕ್ಷೇತ್ರ ಅಂತಂದ್ರೆ ದೇಹ, ಅಂತಃಕರಣ ಅಂತಂದ್ರೆ ಬುದ್ಧಿ, ಮನಸ್ಸು ಮತ್ತೆ ಅಹಂಕಾರ, ಇವುಗಳ ಒಂದು ಸಂಗಮ. ಈ ಅಂತಃಕರಣ ಮತ್ತು ಬುದ್ಧಿಯ ಜ್ಞಾನ ಯಾವುದಿದೆ ಅದು ನಮ್ಮನ್ನ ಬಂಧನಕ್ಕೀಡು ಮಾಡುತ್ತೆ. ಇವು ಆತ್ಮದ ಧರ್ಮಗಳಲ್ಲ. ಈ ಎರಡೂ ಕೂಡ ಸಾತ್ವಿಕ ಸುಖ ಮತ್ತು ಸಾತ್ವಿಕ ಜ್ಞಾನ ಪಿಪಾಸೆ ಕೇವಲ ದೇಹಕ್ಕೆ ಮಾತ್ರ ಅನ್ವಯವಾಗಿದ್ದ ಪಕ್ಷದಲ್ಲಿ ಅದರಿಂದ ನಾವು ಮೋಕ್ಷವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಗುಣದಿಂದಲೂ ಮೇಲೆ ಏರಬೇಕಾಗತ್ತೆ. ಆದ್ದರಿಂದ ಗುಣ ಅತೀತರಾಗಬೇಕು ಅನ್ನೋ ಮಾತನ್ನ ಶಂಕರರು ಹೇಳ್ತಾರೆ.
ಅವುಗಳನ್ನ ವಿಷಯಿಯಾದ ಆತ್ಮನ ಧರ್ಮಗಳು ಅಂತ ತಿಳಿದು ನಾನು ಸುಖಿ ನಾನು ಜ್ಞಾನಿ ಅಂತ ಭಾವಿಸುವ ವ್ಯಕ್ತಿಯು ಸಂಘರೂಪವಾದುದರಿಂದ ಬಂಧಕ್ಕೆ ಕಾರಣವಾಗುತ್ತೆ. ಅದರಿಂದ ಮೀರಿ ಪರಮಾತ್ಮನ ಜ್ಞಾನವನ್ನ ಸಂಪಾದಿಸೋದಕ್ಕೆ, ಪರಮಾತ್ಮನ ಸಂಘವನ್ನ ಸುಖವನ್ನ ಪಡೆಯೋದಿಕ್ಕೆ ಆಶಿಸಬೇಕು ಅನ್ನೋ ಮಾತನ್ನ ಅಲ್ಲಿ ಸ್ಮರಿಸ್ಕೊಳ್ತಾರೆ. ತುಂಬಾ ಉತ್ತಮವಾದಂತಹ ಒಂದು ಶ್ಲೋಕ ಇದು. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚ ಅನಘ ಅಘಂ ನಾಸ್ತಿ ಇತಿ ಅನಘ. ಪಾಪ ರಹಿತನು ಅನ್ನುವ ಕಾರಣದಿಂದ ಅರ್ಜುನ ಅನಘ ಅಂತ ಅನ್ನಿಸಿಕೊಂಡಿದ್ದಾನೆ. ಅದನ್ನೇ ಸಂಬೋಧನಾ ರೂಪವಾಗಿ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳಿದ್ದಾನೆ. ತತ್ರ ಈ ಗುಣಗಳ ಮಧ್ಯೆ ಸತ್ವಂ ಸತ್ವಗುಣ ನಿರ್ಮಲತ್ವಾತ್ ಅದು ತುಂಬಾ ನಿರ್ಮಲವಾಗಿರೋದರಿಂದಾಗಿ ಪ್ರಕಾಶಕಂ ಅದು ಪ್ರಕಾಶ ಪೂರ್ಣವಾಗಿರುತ್ತೆ. ಅನಾಮಯಂ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡೋದಿಲ್ಲ, ಆದಿ ವ್ಯಾಧಿಗಳನ್ನ ಉಂಟು ಮಾಡೋದಿಲ್ಲ. ಸುಖ ಸಂಗೇನ ಬದ್ಧಾತಿ ಸುಖದ ಸಂಘದಿಂದ ಬಂಧಿಸುತ್ತದೆ. ಜ್ಞಾನ ಸಂಗೇನ ಚ ಹಾಗೆಯೇ ಈ ಲೌಕಿಕ ಜ್ಞಾನದ ಕಾರಣದಿಂದಾಗಿಯೂ ಬಂಧಿಸುತ್ತದೆ. ಅದರಲ್ಲಿಯೇ ಹೆಚ್ಚಿನ ಪರಿಣತಿ ಹೊಂದಿ ಬರೀ ಲೌಕಿಕ ಜ್ಞಾನವನ್ನೇ ನಂಬಿಕೊಂಡು ತಾನು ಶ್ರೇಷ್ಠ ಅನ್ನುವ ಅಹಂಕಾರವನ್ನು ಉಂಟು ಮಾಡಬಲ್ಲದು. ಆದ್ದರಿಂದ ಈ ಎರಡೂ ವಿಚಾರಗಳಲ್ಲಿ ಅಂದ್ರೆ ಸುಖದ ಒಂದು ಸಂಘ ಹಾಗೂ ಜ್ಞಾನದ ಸಂಘ ಇವೆರಡೂ ಕೂಡ ಆ ದೇಹಕ್ಕೆ ಸಂಬಂಧಪಟ್ಟದರಿಂದ, ಅಂತಃಕರಣಕ್ಕೆ ಸಂಬಂಧಪಟ್ಟದರಿಂದ ಅವನಲ್ಲಿ ಆ ಸಂಘವನ್ನು ಉಂಟು ಮಾಡುತ್ತೆ. ಒಂದು ರೀತಿಯ ಅಟ್ಯಾಚ್ಮೆಂಟ್ ಇರುತ್ತೆ. ಅದರಿಂದ ಅವನು ಮುಕ್ತಿಯನ್ನು ಕಾಣೋದಕ್ಕೆ ಸಾಧ್ಯವಾಗೋದಿಲ್ಲ. ಇದರಿಂದ ಮೇಲೆದ್ದಾಗ ಮಾತ್ರ, ಇದರಿಂದ ಅತೀತನಾದಾಗ ಮಾತ್ರ ಅವನು ಪರಮಾತ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಳಬಹುದು ಅನ್ನೋ ಮಾತನ್ನ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚ ಅನಘ. ಮುಂದಿನ ಶ್ಲೋಕ ನೋಡಿ. ಎರಡನೆಯ ಪ್ರಮುಖ ಗುಣ ಇದು ಒಂದು ಮುಖ್ಯವಾದಂತಹ ಮಾತು ಅಂತಂದ್ರೆ, ನಾವು ಜಗತ್ತಿನಲ್ಲಿ ಕಾಣೋದು ಸತ್ವಗುಣದವರನ್ನ ತುಂಬಾ ಕಡಿಮೆ ಜನರು. ಈ ರಜೋಗುಣ ಇರುವವರನ್ನ ನಾವು ಸ್ವಲ್ಪ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತೀವಿ. ಆದ್ರೆ ತುಂಬಾ ಜಾಸ್ತಿ ನಾವು ಕಾಣೋದು ಅಂತಂದ್ರೆ ತಮೋಗುಣ ಇರುವ. ಆದ್ರಿಂದ ಈ ರಜೋಗುಣದ ಪಾತ್ರ ತುಂಬಾ ಮುಖ್ಯ. ಯಾಕೆಂತಂದ್ರೆ ಜಗತ್ತಿನ ಎಲ್ಲ ಕಾರ್ಯಗಳಿಗೂ ಮುಖ್ಯವಾದ ಕಾರಣ ಈ ರಜೋಗುಣ. ಈ ರಜೋಗುಣ ಇರುವ ವ್ಯಕ್ತಿಗಳು ಅನೇಕ ರೀತಿಯ ಕ್ಷೇತ್ರಗಳಲ್ಲಿ ಯಾವಾಗಲೂ ತೊಡಗಿಸಿಕೊಂಡು ಏನೇನೆಲ್ಲ ಕೆಲಸಗಳನ್ನು ಮಾಡೋದ್ರಿಂದ ಒಂದು ರೀತಿಯಲ್ಲಿ ಸಮಾಜ ಓಡಾಡ್ತಾ ಇರುತ್ತೆ, ಬೆಳೀತಾ ಇರುತ್ತೆ. ಅದಕ್ಕೆ ಕಾರಣ ಈ ರಜೋಗುಣದ ಜನ. ಈ ರಜೋಗುಣವನ್ನ ಎಷ್ಟು ಸುಂದರವಾಗಿ ಬಣ್ಣಿಸ್ತಾನೆ ಕೃಷ್ಣ ಅಂತಂದ್ರೆ, ಇಲ್ಲಿ ನೋಡಿ, ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಘ ಸಮುದ್ಭವಂ ತನ್ ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ದೇಹಿನಂ ಆ ದೇಹದಲ್ಲಿ ಅಂತರ್ಯಾಮಿಯಾಗಿರುವಂತಹ ಕ್ಷೇತ್ರಜ್ಞನನ್ನ ಕರ್ಮ ಸಂಗೇನ ಬಧ್ನಾತಿ ಕರ್ಮದ ಜೊತೆ, ಕೆಲಸದ ಜೊತೆ ಬಂಧಿಸಿರುತ್ತದೆ. ಇವನು ಯಾವುದನ್ನೂ ಮಾಡೋದಿಲ್ಲ, ಅಂತರ್ಯಾಮಿ ನಿಜ. ಆದ್ರೆ ಅವನೇ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾನೋ ಅನ್ನುವ ರೀತಿಯಲ್ಲಿ ಈ ರಜೋಗುಣ ಅವನನ್ನ ಬಂಧಿಸುತ್ತದೆ. ಅದು ನಿಜವಾದ ಮಾತು. ಕೌಂತೆಯ, ಎಲೆ ಕುಂತಿ ಪುತ್ರ, ರಜಃ ರಾಗಾತ್ಮಕಂ ವಿದ್ಧಿ. ಈ ರಜೋಗುಣ ಅನ್ನೋದು ಅನುರಾಗದಿಂದ ಕೂಡಿರುವಂಥದ್ದು. ರಾಗಾತ್ಮಕಂ ವಿದ್ಧಿ. ರಾಗ ಅಂತಂದ್ರೆ ಅನುರಾಗ, ಅಟ್ಯಾಚ್ಮೆಂಟ್.
ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಸತ್ವಗುಣವನ್ನ ಪ್ರಕಾಶಕ ಅಂತ ಹೇಳಿದ್ದ. ಆದ್ದರಿಂದ ಅದು ಬಿಳಿ ಬಣ್ಣದ್ದು ಅಂತ ನಾವು ಮಾತು ಬರುತ್ತೆ. ರಜೋಗುಣ ಅಂತ ಅನ್ನೋದು ರಾಗ, ಅಟ್ಯಾಚ್ಮೆಂಟ್, ಅನುರಾಗ, ಅದು ಯಾವಾಗ್ಲೂ ಕೆಂಪು. ಆದ್ರಿಂದ ಈ ರಜೋಗುಣ ಕೆಂಪು ಬಣ್ಣದ್ದು ಅಭಿಪ್ರಾಯ ಕೆಲವು ಕಡೆ ಬರುತ್ತೆ. ರಜೋ ರಾಗಾತ್ಮಕಂ ವಿಧಿ, ಇದು ಉಂಟಾಗೋದು ಯಾವ್ದ್ರಿಂದ? ತೃಷ್ಣಾ ಸಂಗ ಸಮುದ್ಭವಂ. ತೃಷ್ಣೆ, ಅತಿ ಆಸೆ. ಯಾವುದನ್ನ ಗೌತಮ ಬುದ್ಧ ತುಂಬಾ ಕ್ಷಿಪ್ರವಾಗಿ ಕಂಡುಕೊಂಡನು, ಯಾವುದು ಈ ಎಲ್ಲ ದುಃಖಗಳಿಗೆ ಮೂಲ ಅಂತ, ಅಂತಹ ಒಂದು ತೃಷ್ಣೆ, ತನ್ಹ ಅಂತ ಕರೀತಾನೆ ಅವನು ಅದನ್ನು. ತೃಷ್ಣಾ ಸಂಗ ಸಮುದ್ಭವಂ. ತೃಷ್ಣೆ ಅಂತಂದ್ರೆ ಅತ್ಯಾಶೆ, ಹಾಗೆಯೇ ಸಂಗ. ಎಲ್ಲ ಲೌಕಿಕ ವಿಷಯಗಳ ಜೊತೆಯಲ್ಲಿ ಸಂಬಂಧವನ್ನು ಹೊಂದಿರೋದು ಅದು ತೃಷ್ಣಾ ಸಂಗ. ಈ ಜೋಡಿಯ ಕಾರಣದಿಂದಾಗಿ ಆ ಅನುರಾಗ ಉಂಟಾಗತ್ತೆ. ಅದರಿಂದ ರಜೋಗುಣ ಒಬ್ಬ ವ್ಯಕ್ತಿಯಲ್ಲಿ ಪ್ರವರ್ಧಮಾನದಲ್ಲಿ ಇರೋದನ್ನ ಕಾಣ್ತೀವಿ. ತತ್ ನಿಬಧ್ನಾತಿ, ಅದು ಬಂಧಿಸುತ್ತದೆ. ಎಲೈ ಕೌಂತೆಯ, ಯಾರನ್ನ? ದೈಹಿನಂ, ಆ ದೇಹದಲ್ಲಿ ಅಂತರ್ಯಾಮಿಯಾಗಿರುವ ಪರಮಾತ್ಮನನ್ನು ಇದು ಬಂಧಿಸುತ್ತೆ. ಕರ್ಮ ಸಂಗೇನ, ಕರ್ಮದ ಜೊತೆಯಲ್ಲಿ ಅವನನ್ನ ಬಂಧಿಸುತ್ತೆ. ತುಂಬಾ ಸುಂದರವಾದಂತಹ ಮಾತಿದು. ಈ ಸತ್ವಗುಣ ನಿರ್ಮಲವಾಗಿದೆ, ಪ್ರಕಾಶಮಾನವಾಗಿದೆ. ಆದ್ದರಿಂದ ಅದು ಬಿಳಿ ಬಣ್ಣದ್ದು ಅಂತ ಹೇಳ್ಬಿಡ್ತಾರೆ. ರಜೋಗುಣ ರಾಗಾತ್ಮಕವಾದದ್ದು. ಈ ಅನುರಾಗ ಅದರಲ್ಲಿ ಇರೋದ್ರಿಂದಾಗಿ ಅದು ಕೆಂಪು ಬಣ್ಣದ್ದು. ಈ ತೃಷ್ಣ ಸಂಗ ಸಮುದ್ಭವಂ. ತೃಷ್ಣ ಅಂತಂದ್ರೆ ದಾಹ, ಆಸೆ, ಅತ್ಯಾಸೆ, ಲೋಭ. ಈ ಬೇರೆ ಬೇರೆ ಪದಗಳಿಂದ ಅದನ್ನ ಗುರುತಿಸ್ತೀವಿ. ಆ ತೃಷ್ಣೆಯ ಕಾರಣದಿಂದಾಗಿ ಹಾಗೂ ಈ ಸಂಘ, ನಾವು ಯಾವ ಯಾವ ಕರ್ಮಗಳಿಗೆ ಸಂಬಂಧಪಟ್ಟಂತಹ, ಅಂದ್ರೆ ಕರ್ಮೇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಹೇಳ್ತೀವಿ, ಅವುಗಳ ಜೊತೆ ಸಂಘವನ್ನ ಹೊಂದೋ ಕಾರಣದಿಂದಾಗಿ ಇದು ಮನಸ್ಸಿಗೆ ತುಂಬಾ ಹಚ್ಚಿಕೊಂಡು ಬಿಡುತ್ತೆ. ಅತ್ಯಾಸೆ ಮತ್ತು ಸಂಘ, ಇವುಗಳ ಕಾರಣದಿಂದಾಗಿ ನಾವು ಕರ್ಮಗಳಿಗೆ ಬದ್ಧರಾಗಿ ಬಿಡ್ತೀವಿ. ಯಾಕೆಂತಂದ್ರೆ ಮನಸ್ಸಿನಲ್ಲಿ ಆಸೆ ತುಂಬಿದೆ, ಈ ಕೆಲಸ ಇನ್ನೊಂದು ಕೆಲಸ ಅಂತ ಹಚ್ಕೊಂಡು ಬೇಡದ ವಿಷಯಗಳಲ್ಲಿ ತಲೆಯನ್ನ ಹೊಗಿಸ್ಕೊಂಡು ನಾವು ನಮ್ಮ ಇಡೀ ಜೀವನವನ್ನ ಅಸ್ತವ್ಯಸ್ತ ಮಾಡಿಕೊಳ್ತೀವಿ. ಶಂಕರರ ಒಂದು ತುಂಬಾ ಸುಂದರವಾದಂತಹ ಸ್ತೋತ್ರ ಒಂದು ತುಂಬಾ ಚೆನ್ನಾಗಿದೆ. ಮೂಢ ಜಹೀಹಿ ಧನಾಗಮ ತೃಷ್ಣ. ದುಡ್ಡು ಬೇಕು ಅನ್ನುವ ಆಸೆಯನ್ನ ಎಲೈ ಮೂಢ ಬಿಟ್ಟು ಬಿಡು. ಕುರು ಸದ್ಬುದ್ಧಿ, ಒಳ್ಳೆಯ ಬುದ್ಧಿಯನ್ನ ಪಡೆದುಕೋ. ಯಾವುದರ ಮೂಲಕ? ಮನಸ್ಸೇ ವಿತೃಷ್ಣ, ಮನಸ್ಸಿನಲ್ಲಿ ಈ ಆಸೆಯಿಂದ ದೂರ ಇರೋದನ್ನ ಕಲ್ತ್ಕೋ. ಎಲ್ಲಭಸೆ ನಿಜ ಕರ್ಮೋಪಾತ್ತನ್, ನಿನ್ನ ನಿಜವಾದ ಕರ್ಮದಿಂದ, ನಿನ್ನ ಸ್ವಂತ ಶಕ್ತಿಯಿಂದ, ಯತ್ ಲಭಸೆ, ಯಾವುದನ್ನ ಪಡಿತೀಯೋ, ನಿಜ ಎಲ್ಲಭಸೆ ನಿಜ ಕರ್ಮೋಪಾತ್ತನ್ ವಿತ್ತಂ ತೇನ ವಿನೋದಯ ಚಿತ್ತಂ. ನಿನಗೆ ಯಾವ ಒಂದು ನಿನ್ನ ಸ್ವಂತ ಕೆಲಸದಿಂದ ಬರೋ ಹಣದಿಂದ ನಿನ್ನ ಜೀವನವನ್ನ ಸಾಗಿಸು. ಅದರಿಂದ ನಿನಗೆ ಖಂಡಿತವಾಗಿಯೂ ಒಳ್ಳೇದಾಗುತ್ತೆ. ಎಲ್ಲ ಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ತುಂಬಾ ಸುಂದರವಾದಂತಹ ಮಾರ್ಮಿಕವಾದಂತಹ ಮಾತು. ಯಾಕೆಂದ್ರೆ ಹಣದ ಹಿಂದೆ ಹೋದರೆ, ಹಣ ಬೇಕು ನಿಜ, ಇಲ್ಲ ಅಂತಲ್ಲ, ಆದ್ರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಹಣ ಇಟ್ಕೊಂಡ್ರೆ ಅದರ ಪ್ರಯೋಜನ ಕಡಿಮೆ. ಈ ಮಾತನ್ನ ತುಂಬಾ ಸುಂದರವಾಗಿ ಆ ಸ್ತೋತ್ರದಲ್ಲಿ ನಾವು ಕಾಣಬಹುದು. ಈ ಇಡೀ ಜಗತ್ತು ಆದ್ರೆ ತನ್ನ ಕ್ರಿಯೆಗಳಲ್ಲಿ ತೊಡಗಿರೋದಕ್ಕೆ ಕಾರಣ ಈ ರಜೋಗುಣ. ಅದನ್ನ ನಾವು ನೆನಪಿಟ್ಕೋಬೇಕು. ಇದು ರಾಗಾತ್ಮಕವಾದದ್ದು. ಒಬ್ಬ ವ್ಯಕ್ತಿಯನ್ನ
ಒಂದು ಕ್ಷಣವೂ ಪುರ್ಸೊತ್ತಿಲ್ದೆ ಕೆಲಸ ಮಾಡು ಅಂತ ಯಾವುದು ಪ್ರೇರೇಪಿಸುತ್ತೋ ಅದು ಈ ರಜೋಗುಣ. ಅವನಿಗೆ ಚಿತ್ತ ಶಾಂತಿ ಇರೋದಿಲ್ಲ, ಅನೇಕ ಕೆಲಸಗಳನ್ನ ಬೆನ್ನಟ್ಟಿ ಯಾವಾಗ್ಲೂ ಹೋಗ್ತಾ ಇರ್ತಾನೆ. ಒಂದು ಕೆಲಸ ಮುಗಿದ ತಕ್ಷಣ ಇನ್ನೊಂದು ಕೆಲಸವನ್ನ ಆಯ್ಕೊಳ್ತಾನೆ. ಅದು ಅವನಿಗೆ ಅಗತ್ಯ ಇತ್ತೋ ಇಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಮನಃಶಾಂತಿಗೆ ಅಲ್ಲಿ ಅವಕಾಶ ಇಲ್ಲ. ತನ್ನನ್ನೇ ತಾನು ದಂಡಿಸ್ಕೊಳ್ತಾನೆ. ಆದ್ರೆ ಅದು ದಂಡನೆ ಅಂತ ಕೂಡ ಅವನಿಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಮನಸ್ಸಿನ ಅತ್ಯಾಶೆ. ಹೇಗೆ ಒಂದು ದುಂಬಿ ಹೂವಿನಿಂದ ಹೂ ಹಾರ್ತಾ ಹೋಗ್ತಾ ಇರುತ್ತೆ, ಹೀಗೆ ಒಬ್ಬ ವ್ಯಕ್ತಿ ಒಂದು ವಿಚಾರದಲ್ಲಿ ತಾನು ಮನಃಶಾಂತಿಯನ್ನ ತಂದುಕೊಳ್ಳದೆ ಎಲ್ಲ ವಿಚಾರಗಳಲ್ಲಿಯೂ ಮನಸ್ಸನ್ನ ನುಗ್ಗಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಹಾಗೆ ಈ ರಾಗ ಅಂತ ಅನ್ನೋದು ಅವನನ್ನ ಬಂಧಿಸುತ್ತೆ ಕೆಲಸಗಳಿಗೆ. ಇಲ್ಲಿ ಶಂಕರಾಚಾರ್ಯರ ಕೆಲವು ಮಾತುಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ರಂಜನಾತ್ ರಾಗ. ಈ ವ್ಯಕ್ತಿ ರಾಗಕ್ಕೆ ಕಟ್ಟು ಬಿದ್ದಾಗ ಅವನು ಅಂದ್ಕೊಳ್ಳೋದು ಅದು ನನಗೆ ಮನಸ್ಸಿಗೆ ಸಮಾಧಾನ ಕೊಡ್ತಾ ಇದೆ, ಅದು ನನ್ನನ್ನ ರಂಜಿಸ್ತಾ ಇದೆ ಅಂತ ಅಂದ್ಕೊಂಡು ಬೇರೆ ಬೇರೆ ಕಡೆ ತನ್ನ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ರಂಜನಾತ್ ರಾಗ. ಆದ್ರೆ ನಿಜವಾಗಿ ಮಾಡ್ತಾ ಇರೋದು ಇವನಿಂದ ಬೇರೆ ಬೇರೆ ಕೆಲಸಗಳು. ಅದು ರಂಜನೆ ಅಲ್ಲ. ತೃಷ್ಣಾ ಸಂಗ ಸಮುದ್ಭವಂ. ತೃಷ್ಣ ಅಂತಂದ್ರೆ ದೊರೆಯದೇ ಇರುವ ವಸ್ತುವಿನಲ್ಲಿ ಅಭಿಲಾಷೆ. ಅಸಂಗ ಅಂತಂದ್ರೆ ದೊರೆತ ವಿಷಯಗಳಲ್ಲಿ ಮನಸ್ಸಿನ ಪ್ರೀತಿ ಅನ್ನುವಂತಹ ಸಂಶ್ಲೇಷ, ಅಂಟಿಕೊಳ್ಳೋದು. ಇವೆರಡೂ ಕೂಡ ಒಬ್ಬ ವ್ಯಕ್ತಿಯನ್ನ ನಿರಂತರವಾಗಿ ಬಂಧಿಸಿಬಿಟ್ಟಿರುತ್ತೆ. ಅದನ್ನೇ ಶಂಕರಾಚಾರ್ಯರು ಅದೇ ಮೊಹಮುದ್ಗರದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಬಾಲಸ್ತಾವತ್ ಕ್ರೀಡಾಸಕ್ತ. ಬಾಲಕನಾದವನು ಬರೀ ಆಟದಲ್ಲಿ ಮಗ್ನನಾಗಿರ್ತಾನೆ. ಯುವಕನಾದವನು ತರುಣಿ ರಕ್ತ. ಹಾಗೆ ವಯಸ್ಸಾದ್ಮೇಲೆ ಚಿಂತಾಸಕ್ತ. ಪರೇ ಬ್ರಹ್ಮಣಿ ಕೋಪಿನಾಸಕ್ತ. ಯಾವುದೇ ವಯಸ್ಸಿರ್ಲಿ ಆ ವಯಸ್ಸಿಗೆ ತಕ್ಕ ಆಕ್ಟಿವಿಟಿಯಲ್ಲಿ ನಾವು ಮುಳುಗ್ಬಿಟ್ಟಿರ್ತೀವಿ. ಯಾಕೆಂದ್ರೆ ಆ ಒಂದು ಕ್ರಿಯೆಯೇ ಆ ಒಂದು ಸಹಜ ವಿಚಾರ ಅಂತ ಅಂದ್ಕೊಂಡ್ ಬಿಡ್ತೀವಿ. ಅದು ಬಿಟ್ಟು ಬೇರೆ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಪರೇ ಬ್ರಹ್ಮಣಿ ಕೋಪಿನ ರಕ್ತ, ಕೋಪಿನ ಸಕ್ತ. ಆ ಪರಬ್ರಹ್ಮನಲ್ಲಿ ನಾವು ಯಾರು ಗಮನವನ್ನು ಹರಿಸೋದಿಲ್ಲ. ಇದೇ ನಮ್ಮ ದುರಂತ. ಅದೇ ಮಾತನ್ನ ಇಲ್ಲೂ ಕೂಡ ಅವ್ರು ಹೇಳ್ತಾ ಇದ್ದಾರೆ. ರಜೋಗುಣ ನಮ್ಮ ಮನಸ್ಸನ್ನ ಎರಡು ರೀತಿಯಲ್ಲಿ ಬಂಧನಕ್ಕೆ ಒಳಪಡಿಸುತ್ತೆ. ಅದು ತೃಷ್ಣ ಸಂಗ ಸಮುದ್ಭವಂ, ಅತ್ಯಾಸೆ, ಮತ್ತು ಸಂಗ ಅಟ್ಯಾಚ್ಮೆಂಟ್ ರಾಗ, ಇವೆರಡರಿಂದ ಉಂಟಾಗುವಂಥದ್ದು. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದರಿಂದ ಹೊರಕ್ಕೆ ಬರೋದು ಸುಲಭವಾಗುತ್ತೆ. ಶ್ಲೋಕ ನೋಡಿ, ತುಂಬಾ ಸುಂದರವಾಗಿದೆ ಇದು. ರಜೋ ರಾಗಾತ್ಮಕಂ ವಿಧಿ ತೃಷ್ಣಾ ಸಂಗ ಸಮುದ್ಭವಂ ತತ್ ನಿಬಧ್ನಾತಿ ಕೌಂಟೇಯ ಕರ್ಮ ಸಂಗೇನ ದೇಹಿನಂ. ದೇಹಿನಂ ಅಂತಂದ್ರೆ ದೇಹ ಹೊಂದಿರುವಂತಹ ನಮ್ಮನ್ನ. ತುಂಬಾ ಸುಂದರವಾದ ಮಾತು. ತಮಸ್ತು ಅಜ್ಞಾನಜಂ ವಿಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದ ಆಲಸ್ಯ ನಿದ್ರಾಭಿಹಿ ತನ್ನಿಬಧ್ನಾತಿ ಭಾರತ. ಮೂರನೆಯ ಗುಣ ತಮೋಗುಣ. ಇದನ್ನ ನಾಳೆ ವಿವರಣೆಗೆ ತಗೋತೀನಿ. ಯಾಕಂದ್ರೆ ಮಿನಿಮಮ್ ಒಂದು 15-20 ನಿಮಿಷ ಬೇಕಾಗುತ್ತೆ ಅದರ ವಿವರಣೆ ಕೊಡೋದಕ್ಕೆ. ಇಲ್ಲಿಗೆ ಇವತ್ತಿನ ಒಂದು ಉಪನ್ಯಾಸವನ್ನ ನಾನು ಸ್ಥಗಿತಗೊಳಿಸ್ತಾ ಇದ್ದೀನಿ. ಗೀತಾ ಅವಸಾನ ಶ್ಲೋಕಗಳ ಪಾರಾಯಣವನ್ನ ಮಾಡಿ ಇಲ್ಲಿ ಇವತ್ತಿನ ಉಪನ್ಯಾಸವನ್ನ ಮುಗಿಸೋಣ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಶ್ರೀಕೃಷ್ಣಂ ಯೋಗಿವರ್ಯಂ ಪ್ರಿಯಜನ ಸುಖದಂ ಗೋಪಿಕಾನಂದ ಕಂದಂ ಗೀತಾ ತತ್ವೈಕ ವೇದ್ಯಂ ಭವಹರಣ ಪಟುಂ ಬುದ್ಧ ಮುಕ್ತ ಸ್ವಭಾವಂ ಪಾರ್ಥಂ ಖಿನ್ನಂ ಪ್ರಪಶ್ಯ ಸ್ಥಿರಮತಿ ಮಕರೋತ್ ಆತ್ಮ ತತ್ವೋಪದೇಶಾತ್ ಯಸ್ ಸರ್ವಾತ್ಮ ಪ್ರಭುಂ ತಂ
ಸ್ಥಿರ ಸುಖ ನಿಲಯಂ ಭಕ್ತಿವಶ್ಯಂ ಸ್ಮರಾಮಿ ಭಕ್ತಿವಶ್ಯಂ ಸ್ಮರಾಮಿ. ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು.